ಪೂರ್ಣಾನಂದ ಜ್ಞಾನಶಕ್ತಿ ಸ್ವರೂಪಂ ನಿತ್ಯಮವ್ಯಯಂ ಚತುರ್ಧಾ ಸರ್ವಭೋಕ್ತಾರಂ ವಂದೇ ವಿಷ್ಣುಂ ಪರಂ ಪದಂ. ಈಗ 4ನೇ ಮಂತ್ರ ಏನು ಯಾರ್ದು ವಿಷಯ ಹೇಳ್ತಾರೆ? ಈಗ ತೈಜಸ ನಾಮಕ ಭಗವಂತನ ರೂಪವನ್ನು ಹೇಳ್ತಾರೆ. ಒಂದೇ ಮಂತ್ರದಲ್ಲಿ ತೈಜಸ, ಮುಂದಿನ ಮಂತ್ರದಲ್ಲಿ ಪ್ರಾಜ್ಞನಾಮಕನಾದ ಭಗವಂತನ ಮಾತನ್ನು ಹೇಳ್ತಾರೆ. ನೋಡಿ, ಈಗ ನನ್ನ ಒಂದು ವೈಯಕ್ತಿಕ ವಿಚಾರ, ಎಚ್ಚರ ಆದಾಗ ವಿಶ್ವನಾಮಕ ಪರಮಾತ್ಮ ಬಲಗಣ್ಣಿನಲ್ಲಿ ಬರ್ತಾನೆ. ಅವ ನಮಗೆ ಎಲ್ಲ ಹೊರಗಿನ ಪದಾರ್ಥ ಜ್ಞಾನ ಮಾಡಿಕೊಡ್ತಾನೆ. ಆಮೇಲೆ ಒಳಗ ಕಂಠದಲ್ಲಿ ಇದ್ದು ತೈಜಸ ನಾಮಕ ಪರಮಾತ್ಮ ಸ್ವಪ್ನವನ್ನು ತೋರಿಸ್ತಾನೆ. ಹೃದಯಾಕಾಶದಲ್ಲಿ ಇದ್ದು ಪ್ರಾಜ್ಞನಾಮಕ ಭಗವಂತ ನಿದ್ರಾವಸ್ಥೆಯನ್ನು ತಂದು ಕೊಡ್ತಾನೆ. ಇವೆಲ್ಲ ವಿಷಯಗಳನ್ನು ನಾವು ಪ್ರತ್ಯಕ್ಷವಾಗಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಪ್ರತ್ಯಕ್ಷವಾಗಿ ಕಾಣಲು ಸಾಧ್ಯವಿಲ್ಲ. ಕಾಣ್ತೇವಪ್ಪ, ಪ್ರತ್ಯಕ್ಷವಾಗಿ ಇದನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಊಹೆಯನ್ನು ಮಾಡ್ತೀವಿ ಅಂತಂದರೆ ಪ್ರತಿ ಊಹೆಯನ್ನು ಮಾಡ್ಲಿಕ್ಕೆ ಬರ್ತದೆ. ನಾನು ಇಲ್ಲಿ ಇವ ಇದ್ದಾನಂದ್ರೆ ನೀನು ಇನ್ನೊಬ್ಬ ಇದ್ದಾನಂತ ಹೇಳ್ಬೋದು. ಆದ್ದರಿಂದ ಅನುಮಾನದಿಂದಲೂ ಯುಕ್ತಿಯಿಂದಲೂ ಈ ಭಗವದ್ ರೂಪಗಳು ಅಥವಾ ಒಳಗಡೆಗೆ ಹೀಗೆ ಕೆಲಸ ಆಗ್ತದೆ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಪ್ರತ್ಯಕ್ಷದಿಂದ ಕಾಣುವುದೇ ಇಲ್ಲ. ಅಂದ ಮೇಲೆ ಇಂತಹ ಅತೀಂದ್ರಿಯವಾದ ದೇಹದ ಒಳಗೆ ನಡೆಯುವ ಪ್ರತಿನಿತ್ಯದ ಕಾರ್ಯಗಳನ್ನು ತಿಳಿಸಿಕೊಡುವಂತಹ ಅಪೂರ್ವ ನಿಧಿ ಯಾವುದು? ವೇದ. ವೇದದ ವ್ಯಾಲ್ಯೂಸ್ ಅರ್ಥ ಮಾಡಿಕೊಳ್ಳೋಣ ನಾವೀಗ. ವೇದದ ಮಹತ್ವ ಏನು ಅಂತ ಕೇಳಿದ್ರೆ, ಪ್ರತಿನಿತ್ಯದಲ್ಲಿ ಆದ್ದರಿಂದ ವೇದದ ಮಹತ್ವ ಏನಪ್ಪ ಅಂತ ಕೇಳಿದರೆ, ನಮಗೆ ಯಾವುದು ತಿಳಿಯಬೇಕು, ನಮ್ಮಿಂದ ಯಾವುದು ಪ್ರಯತ್ನದಿಂದ ತಿಳಿಯಲು ಸಾಧ್ಯವಿಲ್ಲ. ಇಷ್ಟು ವಿಷಯ. ನಮ್ಮ ಪ್ರಯತ್ನದಿಂದ ಇದನ್ನು ನಾವು ತಿಳಿಯಲು ಸಾಧ್ಯವಿಲ್ಲ. ಪ್ರತ್ಯಕ್ಷವಾಗಿ ಅಮೆರಿಕಾ ಲಂಡನ್ಗಳಿಗೆ ಹೋಗಿ ಬಂದು ನೋಡಿಕೊಂಡು ಬರಬಹುದು. ಇದು ನಮ್ಮ ಪ್ರಯತ್ನ ಸಾಧ್ಯ. ವನ್ಯಧೂಮಗಳನ್ನು ಊಹೆ ಮಾಡಿ ತಿಳಿಯಬಹುದು. ಇದು ನಮ್ಮ ಪ್ರಯತ್ನ ಸಾಧ್ಯ. ದೇಹದ ಒಳಗೆ ನಡೆಯುವಂತಹ ಅವಸ್ಥಾತ್ರಯಗಳನ್ನು ಅಥವಾ ಅವಸ್ಥಾ 4ಗಳನ್ನು ನಿಯಮಿಸುವ, ಅದರಲ್ಲಿ ನಡೆಯುವ ಪ್ರಕ್ರಿಯೆಗಳು, ಅದಕ್ಕೆ ನಿಯಾಮಕವಾದ ಭಗವದ್ ರೂಪಗಳನ್ನು ನಾವು ಏನು ಮಾಡಿ ತಿಳಿಯಕ್ಕೆ ಸಾಧ್ಯ ಆಗ್ತದೆ? ಇದನ್ನು ತಿಳಿಸಬೇಕಾದ್ರೆ ಏನು ಬೇಕು? ವೇದವೇ ಬೇಕು. ಇದು ನಮಗೆ ತಿಳಿಯಬೇಕಾದ ವಿಷಯವೂ ಹೌದು. ಏನೋ ಅವಶ್ಯಕತೆ ಇಲ್ಲ ಅಂತಹ ವಿಷಯವನ್ನು ವೇದ ಹೇಳಲಿಕ್ಕತ್ತದ ಅಂದ್ರೆ ಓಕೆ, ತಿಳಿಯಲೇಬೇಕು. ಯಾಕೆ? ನನಗೆ ಜಾಗೃತ ಅವಸ್ಥೆ ಹೆಂಗೆ ಬಂತು ಗೊತ್ತಾಗದೇ ಇದ್ರೆ ಏನು ಕೆಲಸ ನಂದು? ಈಗ ಟೆಲಿಫೋನ್ ಉಪಯೋಗಿಸ್ತೀವಿ. ಟೆಲಿಫೋನ್ ಉಪಯೋಗಿಸ್ಕೊಳ್ಳುವಾಗ ಅಟ್ಲೀಸ್ಟ್ ಕೊನೆ ಪಕ್ಷ ಈ ಟೆಲಿಫೋನ್ ಕಂಡುಹಿಡಿದವ ಯಾರು ಅಂತ ತಿಳ್ಕೋಬೇಕು ಬೇಡ? ನಾವು ಮೊಬೈಲ್ ಉಪಯೋಗಿಸ್ತೀವಿ. ಮೊಬೈಲ್ ಉಪಯೋಗಿಸ್ಕೊಳ್ಳುವಾಗ ಈ ಮೊಬೈಲನ್ನು ಕಂಡುಹಿಡಿದವರು ಯಾರು ಅಂತ ತಿಳ್ಕೊಳ್ಬೇಕೋ ಬೇಡವೋ ನಾವು? ಹಾಗಿದ್ರೆ ನನಗೆ ಜಾಗೃತ ಅವಸ್ಥೆಯನ್ನು ಕೊಟ್ಟವರು ಯಾರು? ಸ್ವಪ್ನಾವಸ್ಥೆಯನ್ನು ಕೊಟ್ಟವರು ಯಾರು? ಸುಷುಪ್ತ ಅವಸ್ಥೆಗಳನ್ನು ಕೊಟ್ಟವರು ಯಾರು? ತುರಿಯಾವಸ್ಥೆಯಲ್ಲಿರೋರು ಯಾರು? ಇದು ನಿತ್ಯದ ಅವಸ್ಥೆಗಳಾದದ್ದರಿಂದ ಈ ಅವಸ್ಥೆಯಲ್ಲಿ ನಡೆಯುವಂತಹ ಪ್ರಕ್ರಿಯೆಗಳು, ಈ ಅವಸ್ಥೆಯಲ್ಲಿ ನೇಮಿಸುವಂತಹ ಭಗವದ್ ರೂಪವನ್ನು ನಾವು ತಿಳಿಯಲೇಬೇಕು. ನಮ್ಮ ಪ್ರಯತ್ನ ಸಾಧ್ಯ ಇಲ್ಲ. ಅಂದಮೇಲೆ ಇದನ್ನು ಯಾರು ತಿಳಿಬೇಕು ಅಂದರೆ, ಒಬ್ಬರು ಜ್ಞಾನಿಗಳು, ಋಷಿಗಳು ಇದನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು. ಅಪೌರುಷೇಯವಾದ ವೇದವಾಣಿ ಮಾತ್ರ ಅದು ಅವರು ಸಾಕ್ಷಾತ್ಕಾರ ಮಾಡಿಕೊಂಡದ್ದು, ಅವರು ಬರೆದದ್ದಲ್ಲ. ಅವರು ಸಾಕ್ಷಾತ್ಕಾರ ಮಾಡಿಕೊಂಡದ್ದು ಮಾತ್ರ ನಮಗೆ ತಿಳಿಸ್ಲಿಕ್ಕೆ ಸಾಧ್ಯ. ಅಂದಮೇಲೆ ವೇದವನ್ನು ಯಾಕೆ ಅಧ್ಯಯನ ಮಾಡಬೇಕು ಅಂತಂದರೆ, ನಾವು ತಿಳಿಯಲೇಬೇಕಾದದ್ದು, ನಮ್ಮ ಪ್ರಯತ್ನದಿಂದ ತಿಳಿಯಲಿಕ್ಕೆ ಆಗದೇ ಇರುವಂತಹ ವಿಷಯವನ್ನು ಆ ಜ್ಞಾನಿಗಳು ಸಾಕ್ಷಾತ್ಕಾರ ಮಾಡಿಕೊಂಡದ್ದು ನಾವು ತಿಳಿಬೇಕು. ವೇದದ ಮಹತ್ವ ಏನು ಅಂತ ಅರ್ಥ ಆಯ್ತೇನು? ಏನಪ್ಪ ಅರ್ಥ ಆಯ್ತೇನು? ಇಲ್ಲದೇ ಇದ್ರೆ ಈ ವಿಷಯಗಳನ್ನು, ಸ್ವಪ್ನ ಸ್ಥಾನದಲ್ಲಿದ್ದಾಗ ತೈಜಸ ಇಲ್ಲಿ ಕಂಠದಲ್ಲಿ ಇರ್ತಾನೆ, ಸ್ವಪ್ನ ಆಗುವಾಗ ಜೀವ ಮತ್ತು ಪರಮಾತ್ಮರಿಬ್ಬರು ಕಂಠದಲ್ಲಿರ್ತಾರೆ ಅನ್ನುವ ಅಂಶ ನಮಗೆ ಎಂದು ಗೊತ್ತಾಗಬೇಕು? ಬೇರೆ ಯಾರು ಹೇಳಬೇಕು ನಮಗೆ? ಅದರಿಂದ ವೇದ ಅಧ್ಯಯನ ಮಾಡಬೇಕು. ವೇದ ಉಪನಿಷತ್ತುಗಳ ಅಧ್ಯಯನ ಮಾಡಬೇಕು. ಅಲ್ಲಿ ಮಾತ್ರ ಈ ರಹಸ್ಯಗಳನ್ನು ಹೇಳಿದ್ದಾರೆ. ಸ್ವಪ್ನ ಸಂದರ್ಭದಲ್ಲಿ ಇದ್ದಾರ ಅಂತ ಗೊತ್ತಾಗಬೇಕು ಅಂತಂದ್ರೆ ವೇದ ಓದಿದ್ರೆ ಗೊತ್ತಾಗ್ತದೆ. ಇಲ್ಲಿ ಹೆಂಗೆ ಗೊತ್ತಾಗಬೇಕು ನಿಮಗೆ? ಯಾರು ಹೇಳಬೇಕು? ಅರ್ಥ ಆಯ್ತಪ್ಪ? ಮುಂದಿನ ಮಂತ್ರ ನೋಡಿ. ಇದೊಂದು ವಿಷಯ ಇವತ್ತು ಬೆಳಿಗ್ಗೆ ಅನಿಸ್ತು, ಹೇಳಲೇಬೇಕು. ವೇದ ಎಷ್ಟು ಮಹತ್ವದ್ದು ಅಂತ ತಿಳ್ಕೊಂಡು. ಸ್ವಪ್ನ ಸ್ಥಾನ ಅಂತಃ ಪ್ರಜ್ಞ
ಸಪ್ತಾಂಗ ಏಕೋನವಿಂಶತಿ ಮುಖ ಪ್ರವಿವಿಕ್ತ ಭುಕ್ ತೈಜಸೋ ದ್ವಿತೀಯ ಪಾದ. ಒಂದೇ ಮಂತ್ರ ತೈಜಸ್ಸನ ಬಗ್ಗೆ. ಸ್ವಪ್ನ ಸ್ಥಾನ ಅಂದರೆ ಎಲ್ಲಿ ಇದ್ದಾಗ ಜೀವನು ಸ್ವಪ್ನವನ್ನು ಕಾಣುತ್ತಾನೋ ಅಲ್ಲಿಗೆ ಪರಮಾತ್ಮನಿರ್ತಾನೆ. ಅಂದರೆ ಕಂಠಸ್ಥಾನ, ಕಂಠದಲ್ಲಿ ತೈಜಸ ಇದ್ದಾನೆ. ಅಂತಃಪ್ರಜ್ಞ ಒಳಗಿನ ಪದಾರ್ಥಗಳ ಜ್ಞಾನವನ್ನು ಮಾಡಿಕೊಡ್ತಾನೆ. ಇವ ಬಹಿಪ್ರಜ್ಞ, ಯಾರು ವಿಶ್ವ, ಅವ ಬಹಿಪ್ರಜ್ಞ. ತೈಜಸ ಅಂತಃಪ್ರಜ್ಞ, ಒಳಗಿನ ಮಾಡಿಕೊಡ್ತಾನೆ. ಇವ ಹೇಗಿದ್ದಾನೆ? ಸಪ್ತಾಂಗ ಏಕೋನವಿಂಶತಿ ಮುಖ. ಇವನಿಗೂ 7 ಅಂಗಗಳು 19 ಮುಖಗಳು. ನಿನ್ನೆ ಹೇಳಿದಂತೆ 4 ಕೈಗಳು, 4 ಮಂದಿಗೂ ಸೇಮ್, 4 ಕೈಗಳು, 2 ಕಾಲು, 1 ಸೊಂಡಿ, 7 ಅಂಗಗಳು, 19 ಮುಖಗಳು. ಪ್ರವಿವಿಕ್ತ ಭುಕ, ಅವ ಸ್ಥೂಲ ಭುಕ. ಯಾರು? ವಿಶ್ವನಾಮಕ ಪರಮಾತ್ಮ ಸ್ಥೂಲ ಭುಕ. ತೈಜಸನಾಮಕ ಪರಮಾತ್ಮ ಪ್ರವಿವಿಕ್ತ ಭುಕ. ಪ್ರಾಜ್ಞನಾಮಕ ಪರಮಾತ್ಮ ಆನಂದ ಭುಕ. 3 ಮಂದಿ 3 ಹೆಸರುಗಳು. ಅರ್ಥ ಆಯ್ತನಪ್ಪ ಕಂಡ್ರಂಗಿ? ಪ್ರವಿವಿಕ್ತ ಭುಕ ಅಂತಂದ್ರೆ ಏನು ಅಂದ್ರೆ ಸ್ವಾಪ್ನ ವಿಷಯಗಳೇನವ ಅಲ್ಲ, ಇವುಗಳಿಗೆ ಪ್ರವಿವಿಕ್ತ ಅಂತ ಕರೀತಾರೆ. ಸ್ವಪ್ನದಲ್ಲಿ ಆನೆಯನ್ನು ಕಾಣ್ತೇವೆ, ಸ್ವಪ್ನದಲ್ಲಿ ಮನೆಯನ್ನು ಕಾಣ್ತೇವೆ, ಸ್ವಪ್ನದಲ್ಲಿ ಪತ್ನಿ ಪುತ್ರಾದಿಗಳನ್ನು ಕಾಣ್ತೇವೆ. ಇದು ಸ್ವಪ್ನ ಪದಾರ್ಥ. ಇದು ಬಾಹ್ಯ ಪದಾರ್ಥಕ್ಕಿಂತ ವಿಲಕ್ಷಣವಾದ ಪದಾರ್ಥ. ಇದು ಬಾಹ್ಯದಲ್ಲಿ ಇದ್ದ ಪತ್ನಿ ಪುತ್ರಾದಿಗಳಲ್ಲಿ ಏನು ಮಟೀರಿಯಲ್ ಅದೇ ಸ್ವಪ್ನ ಪದಾರ್ಥದ ಪತ್ನಿ ಪುತ್ರಾದಿಗಳಲ್ಲಿ ಇಲ್ಲ. ಇದೆ ಅಂತ ಹೇಳ್ರಿ, ಇಲ್ಲ ಅಂತ ಹೇಳೋಣಂತ. ಬಾಹ್ಯ ಪತ್ನಿಯಲ್ಲಿ, ಬಾಹ್ಯ ಪುತ್ರರಲ್ಲಿ ರಕ್ತ ಮಾಂಸಾದಿಗಳು ಉಂಟು. ಅಂತಃಪತ್ನಿ ಪುತ್ರಾದಿಗಳಲ್ಲಿ ರಕ್ತ ಮಾಂಸಾದಿಗಳಿಲ್ಲ. ಅದೇನು ಅಂದಮೇಲೆ ಹೊರಗಿನ ಪದಾರ್ಥಗಳಿಗಿಂತ ಒಳಗಿನ ಪದಾರ್ಥ ವಿಲಕ್ಷಣ. ಅದಕ್ಕೆ ಪ್ರವಿವಿಕ್ತ ಅಂತ ಕರೀತಾರೆ. ಅಂದ್ರೆ ಅವು ಪ್ರವಿವಿಕ್ತವಾದದ್ದರಿಂದ, ವಿಲಕ್ಷಣವಾದದ್ದರಿಂದ ಅಂಥದ್ದನ್ನು ಭುಖ, ಆ ವಿಷಯವನ್ನ ಭೋಗ ಮಾಡ್ತಾನೆ, ಭೋಗ ಮಾಡಿಸುತ್ತಾನೆ ನಮಗೂ. ತಾನು ನಮ್ಮ ಸ್ವಪ್ನಾವಸ್ಥೆಯಲ್ಲಿ ನಿಂತುಕೊಂಡು ಅಲ್ಲಿ ಬರುವ ಆನೆ ಒಂಟೆ ಕುದುರೆಗಳನ್ನೆಲ್ಲವನ್ನ ನೋಡಿ ಅದನ್ನ ಎಂಜಾಯ್ ಮಾಡಿ ನಮಗೂ ಎಂಜಾಯ್ ಮಾಡಿಸ್ತಾನೆ ಪ್ರಯುಕ್ತ ಭುಖ. ಯಾರವ? ತೇಜಸ್ಸೋ ದ್ವಿತೀಯ ಪಾದ. ತೇಜಸ್ ಎಂಬ ಪರಮಾತ್ಮನ ಅದು 2ನೇ ರೂಪ. ಅಂದರೆ ಓಂಕಾರ ಪ್ರತಿಪಾದ್ಯನಾದ ಭಗವಂತನ 2ನೇ ಅಂಶ ತೇಜ ಅಂತ ಅರ್ಥ. ಹೇಳ್ತಲ್ಲಪ್ಪ, ವಿಷಯ ಅರ್ಥ ಆಗಿದೆಲ್ಲ. ಮುಂದೆ ಹೋಗೋಣ. ಪ್ರವಿವಿಕ್ತ ಅಂತಂದ್ರೆ ಸ್ವಪ್ನದಲ್ಲಿ ವಿಲಕ್ಷಣವಾದ ಸ್ವಪ್ನದಲ್ಲಿ ಬಂದದ್ದನ್ನು ಭೋಗ ಮಾಡಿಸ್ತಾನೆ, ಭೋಗ ಮಾಡ್ತಾನೆ. ಅದಕ್ಕೆ ಪ್ರವಿವಿಕ್ತ ಅಂದ್ರೆ ಏಕಾಂತದಲ್ಲಿ ನಮಗೆ ಮಾತ್ರ ಕಾಣುವಂತಹ ವಿಷಯಗಳು. ಏಕಾಂತ ಅಂತ ಅರ್ಥ. ನೋಡಿಲೆ, ಹೊರಗಿನ ಪದಾರ್ಥಗಳು ಎಲ್ಲರಿಗೂ ಕಾಣಿಸ್ತವೆ. ಅದಕ್ಕಿಂತ ವಿಲಕ್ಷಣ ಏನಿದು? ನಮಗೊಬ್ಬರಿಗೆ ಕಾಣಿಸ್ಬೇಕು. ನೋಡಿಲೆ, ವಿಲಕ್ಷಣ ಅಂತ ಇಟ್ಕೊಂಡ್ಬಿಡು, ಅದಕ್ಕೆಲ್ಲ ಸೇರಿಸ್ಕೊಳ್ಳಿ ಬರ್ತದೆ. ನಿಮ್ಮ ಕನಸ್ನಾಗ ಬಿದ್ದದ್ದು ಚೆನ್ನಾಗಿ ಕಾಣಿಸ್ತದೇನು? ಮುಗಿದವತ್ತು ಹೆಂಡತಿ ಎದ್ದು ಗಂಡ ಹೇಳಿಲ್ಲಂತ. ಯಾಕೆ ಲೇಟ್ ಆಗಿದ್ದೆ ಅಂತ ಕೇಳಿದಂತ ಗಂಡ ಹೆಂಡತಿಗೆ. ಹೆಂಡತಿ ಹೇಳಿಲ್ಲಂತ, ಇಲ್ಲ ಎಂಥ ಚಲೋ ಕನಸು ಬಿದ್ದಿತ್ತು, ನೀವು ಕನಸ್ನ್ಯಾಗ ನನಗೆ 25,000 ರೂಪಾಯಿ ರೇಷ್ಮೆ ಸೀರೆ ಕೊಡಿಸಿದ್ರು, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ಹೇಳೋದು. ಗಂಡ ಹೇಳಿದಂತ, ಹಗಲೆಲ್ಲ ಕೊಡಿಸ್ಲಿಕ್ಕೆ ಆಗಲ್ಲ ಅಂತಾವು, ಭದ್ರವಾಗಿ ಇಟ್ಟುಕೊಂಡಿರು. ಹಗಲೆಲ್ಲ ಕೊಡಿಸ್ಲಿಕ್ಕೆ ಆಗಿಲ್ಲ ಅಂತ ಸೀರೆ, 25,000 ರೂಪಾಯಿ ರೇಷ್ಮೆ ಸೀರೆ ಭದ್ರವಾಗಿ ಎತ್ತಿಟ್ಕೊಂಡಿಡು ಅಂತ ಹೇಳಿ. ಯಾರಿಗೆ ಕಾಣಿಸ್ತದೆ? ಯಾರಿಗೆ ಕಾಣಿಸ್ತಿಲ್ಲ? ಹೊಡೆ ಕರ್ದಿಲ್ಲೋ ನೋಡ್ರಿ. ವರಾಹ ಪುರಾಣದಲ್ಲಿ ಈ ಸ್ವಪ್ನದ ಬಗ್ಗೆ ಕೆಲವು ಹೊಸ ಅಂಶಗಳನ್ನು ತಿಳಿಸಿಕೊಡ್ತಾರೆ. ಏನಂತ? ಜಾಗೃತ್ ದರ್ಶನ ಸಂಸ್ಕಾರ ರೂಪತ್ವಾತ್ ಸ್ವಪ್ನಗಂತೋ ಯತ್ ಪ್ರವಿವಿಕ್ತಂತು ತಜ್ಞಾನ ಕಾರಣೋ ಅಂತರ್ಜ್ಞ ಉಚ್ಯತೆ ಹರಿ ಉಚ್ಯತೆ ಇತಿ ವಾರಾಹೇ. ತಿಳಿತೇನಪ್ಪ? ಜಾಗೃತ್ ಕಾಲದಲ್ಲಿ ಏನನ್ನ ನೀವು ನೋಡಿದ್ದೀರಿ ಅದರ ಸಂಸ್ಕಾರ ಆಗಿರ್ತದೆ. ಆ ಸಂಸ್ಕಾರವೇ ಸ್ವಪ್ನದಲ್ಲಿ ಕಾಣ್ತದೆ. ಮುಗಿದ ಕೆಲಸ ಅಷ್ಟೆ. ನೋಡಿ, ಸ್ವಪ್ನ ಅಂದರೆ ಏನು ಅಂದ್ರೆ ನೀವು ನೋಡದೇ ಇದ್ದದ್ದು ಕಾಣ್ತದೆ ಅಂತ ತಿಳಿಲೇಬೇಡ್ರಿ. ನಿಮಗೆ ಯಾವುದು ಕಂಡಿದೆ, ಯಾವುದು ಕಂಡಿದೆ ಅಂದರೆ ಕೇವಲ ಕಂಡಿದೆ ಅಲ್ಲ, ನಿಮಗೆ ಯಾವುದು ಸಂಸ್ಕಾರ ಆಗಿದೆಯೋ, ನಿಮ್ಮ ಮನಸ್ಸಿಗೆ, ಆ ಸಂಸ್ಕಾರವೇ ಸ್ವಪ್ನದಲ್ಲಿ ಕಾಣೋದು, ಸ್ವಪ್ನ ರೂಪವಾಗಿ ಕಾಣೋದು ಮನಸ್ಸಿನಲ್ಲಿ. ಅರ್ಥವಾಯ್ತಾ? ಜಾಗೃತ್ ದರ್ಶನ
ಎಚ್ಚರ ಇದ್ದಾಗ ನೀವೇನು ಕಂಡಿದ್ದೀರಿ ಅದುವೇ ಸಂಸ್ಕಾರ ರೂಪದಲ್ಲಿ ಇದ್ದು ಸ್ವಪ್ನಗಂ ಸ್ವಪ್ನದಲ್ಲಿ ತೋರುತ್ತದೆ. ಅದಕ್ಕೆ ಪ್ರವಿವಿಕ್ತ ಅಂತ ಹೆಸರು. ಅದಕ್ಕೇನು ಹೆಸರು? ಪ್ರವಿವಿಕ್ತ. ಸ್ವಪ್ನದಲ್ಲಿ ತೋರುವ ಪದಾರ್ಥ. ಅದಕ್ಕೆ ಉಪಾದಾನ ಕಾರಣ ಯಾವುದು ಅಂದರೆ ಸಂಸ್ಕಾರ. ಸಂಸ್ಕಾರ. ಆ ಸಂಸ್ಕಾರ ಹೆಂಗೆ ಬಂತು ಅಂತ ಕೇಳಿದ್ರೆ ಜಾಗೃತ್ ಕಾಲೀನ ದರ್ಶನ. ಜಾಗೃತ್ ಕಾಲೀನ ದರ್ಶನದಿಂದ ಸಂಸ್ಕಾರ ಉಂಟಾಗಿ ಸಂಸ್ಕಾರವೇ ಸಂಸ್ಕಾರದ ರೂಪವೇ ಸ್ವಪ್ನಗಳಾಗಿ ಕಾಣಿಸ್ತದೆ. ಸಂಸ್ಕಾರದಿಂದ ನಮಗೆ ಸ್ವಪ್ನಗಳು ಕಾಣ್ತಾವ. ಗೊತ್ತಿಲ್ಲೋ? ನಾವು ಎಚ್ಚರಿದ್ದಾಗ ಏನು ನಾವು ನೋಡಿರ್ತೀರಿ, ಅದ ನಿಮ್ಮ ಕನಸ್ನಾಗ ಕಾಣ್ತಾವ. ಆದ್ರೆ ಅದು ಸಂಸ್ಕಾರ ಆಗಿ ಕಾಣ್ತಾವ. ಇಲ್ಲಿದ್ದದ್ದೇ ಅಲ್ಲಿ ಕಾಣಂಗಿಲ್ಲ. ಇಲ್ಲಿದ್ದದ್ದು ಬೇರೆ, ಅಲ್ಲಿದ್ದದ್ದು ಬೇರೆ. ಫಿಲ್ಟರ್ ಆಯ್ತು. ಆದ್ದರಿಂದ ಅಂತರ್ಜ್ಞಾನಕರಣ, ಅಂತಹ ಸ್ವಪ್ನ ಪದಾರ್ಥಗಳ ಜ್ಞಾನವನ್ನು ಮಾಡಿಕೊಡ್ತಾ ಇದ್ದರಿಂದಾಗಿ ಅಂತಜ್ಞ ಉಚ್ಚತೆ, ಅಂತಃಪ್ರಜ್ಞ ಅಂತ ಕರೆಸಿಕೊಳ್ತಾನೆ ದೇವರು. ಮುಗಿತು, ಮುಂದವನಂತ. ಇನ್ನು ಅದರ ಸ್ವಾರಸ್ಯ ಏನು ಅಂದರೆ ಜೀವರಿಗೆ ಸ್ವಲ್ಪ ತೋರಿಸ್ತಾನೆ, ತಾನು ಮಾತ್ರ ಪೂರ್ಣ ನೋಡ್ತಾನೆ ದೇವರು. ಹೌದು, ಜೀವರಿಗೆ ಸ್ವಲ್ಪ ತೋರಿಸ್ತಾನೆ, ಪರಮಾತ್ಮ ಪೂರ್ಣವಾಗಿ ನೋಡ್ತಾನೆ. ಯಾಕಂದ್ರೆ ದೇವರು ಪೂರ್ಣ ಆದದ್ರಿಂದಾಗಿ ಅವ ಏನು ಮಾಡಿದ್ರು ಪೂರ್ಣ ಮಾಡ್ತಾನೆ. ಅರ್ಧಂಬರ್ಧ ಮಾಡೋದಿಲ್ಲ. ನಮಗೆ ಅರ್ಧಂಬರ್ಧ ಊಟ ಮಾಡ್ಲಿಕ್ಕೆ ಬರ್ತದೆ, ದೇವ್ರು ಹೆಂಗೆ ಮಾಡ್ಲಿಕ್ಕೆ ಬರೋದು. ಇನ್ನು ನಿದ್ದೆ ಅಂದ್ರೆ ಏನು ಅಂದ್ರೆ ನಾವೆಲ್ಲ ನಿದ್ದೆ ಬಗ್ಗೆ ಬಹಳ ಸಂತೋಷ, ನಿದ್ದೆ ಬರ್ತದೆ, ನಿದ್ದೆ ಬೇಕು. ನಿದ್ದೆ ಅಂದ್ರೆ ಏನು ಅಂತ ತಿಳ್ಕೊಳ್ಳಪ್ಪ, ಬುದ್ಧಿ ಇಲ್ಲದ ಮನುಷ್ಯನೇ ಅಂತ ಹೇಳಿ ವೇದ ನಮಗೆ ಹೇಳಿರುತ್ತೆ. ಯತ್ರ ಸುಪ್ತಃ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ ತತ್ ಸುಷುಪ್ತಂ ಸುಷುಪ್ತಸ್ಥಾನ ಏಕೀಭೂತಃ ಪ್ರಜ್ಞಾನಘನಃ ಏವ ಆನಂದಮಯೋ ಆನಂದಭುಕ್ ಚೇತೋ ಮುಖಃ ಪ್ರಾಜ್ಞಃ ತೃತೀಯಃ ಪಾದಃ. ಯತ್ರ ಸುಪ್ತಃ ಮೂರನೇ ರೂಪ ಯಾವುದು? ಪ್ರಾಜ್ಞನಾಮಕ ಭಗವದ್ರೂಪ. ಯತ್ರ ಸುಪ್ತಃ ಎಲ್ಲಿ ಇದ್ದಾಗ ಜೀವನು ನಿದ್ದೆ ಮಾಡುತ್ತಾನೆ? ಹೃದಯಾಕಾಶದಲ್ಲಿ. ತಿಳಿತಾ? ನ ಕಂಚನ ಕಾಮಂ ಕಾಮಯತೆ, ಯಾವ ಬಯಕೆಗಳು ಇರೋದಿಲ್ಲ. ಏನೂ ಆಶಾನ ಇರಂಗಿಲ್ಲ ನಿದ್ದೆ ಒಳಗೆ. ನಿದ್ದೆ ಒಳಗೆ ಆಶಾ ಇರ್ತದೆ, ಎಚ್ಚರಾದ್ರೆ ಆಶಾ ಶುರು ಆಗ್ತಾವ. ಅದಕ್ಕೆ ಆಶಾ ಯಾವ ಅವಸ್ಥೆ ಒಳಗೆ ಇರ್ತದೆ ಅದು ದುಃಖದ ಅವಸ್ಥೆ, ಆಶಾ ಯಾವ ಅವಸ್ಥೆ ಒಳಗೆ ಇರೋದಿಲ್ಲ ಅದು ಸುಖದ ಅವಸ್ಥೆ. ಅದಕ್ಕೆ ಮನುಷ್ಯ ನಿದ್ದೆ ಮಾಡ್ಲಿಕ್ಕೆ ಅಷ್ಟು ಅಪೇಕ್ಷೆ ಪಡ್ತಾನೆ. ಯಾಕೆ? ಎದ್ದ ಅಂದ್ರೆ ಎಕ್ಸ್ಪೆಕ್ಟೇಷನ್ ಶುರು ಆಗ್ತದೆ, ಡಿಸೈರ್ಸ್ ಶುರು ಆಗ್ತದೆ. ಎದ್ದು ಕೂಡಲೇ ಬಯಕೆಗಳು, ಎದ್ದು ಕೂಡಲೇ ಮೊದಲು ಬಾಯಿ ಕೇಳ್ತದೆ, ಕಾಫಿ ಅಂತ ಶುರು ಆಗ್ತದೆ. ಕಣ್ಣು ನೋಡಬೇಕು ಅಂತ, ಕಿವಿ ಕೇಳಬೇಕು ಅಂತದೆ. ಬಯಕೆಗಳು ಶುರುವಾದಾಗ ಈಡೇರದೆ ಹೋದಾಗ ದುಃಖ ಆಗ್ತದೆ. ಮಲ್ಕೊಂಡಾಗ ನ ಕಂಚನ ಕಾಮಂ ಕಾಮಯತೆ, ಬಯಕೆಗಳೇ ಇಲ್ಲ. ಬಯಕೆಗಳೇ ಇಲ್ಲ ಅಂದಮೇಲೆ ಇಡೋರೋದು ಹೆಂಗ? जिस गांव को जाना ही नहीं उस गांव का एड्रेस क्या करोगे? ನ ಕಂಚನ ಕಾಮಂ ಕಾಮಯತೆ, ಯಾವ ಬಯಕೆಗಳೇ ಇಲ್ಲ ಅಂದಮೇಲೆ ತೀರಿಸೋ ಪ್ರಶ್ನೆಯೇ ಇಲ್ಲ. ನ ಕಂಚನ ಸ್ವಪ್ನಂ ಪಶ್ಯತಿ, ಕನಸು ಕಾಣಂಗಿಲ್ಲ. ಕನಸು ಮುಗಿದ ಮೇಲಿನ ಸ್ಟೇಜ್ ಇದು, ಗಾಢವಾದ ನಿದ್ರೆ. ಕನಸು ಮುಗಿದ್ಬಿಟ್ಟಿರ್ತದೆ, ಕನಸು ಸ್ಟಾಪ್ ಆಗಿ ಕೇವಲ ನಿದ್ದೆ ಇರ್ತದೆ. ಏನೂ ಜ್ಞಾನ ಆಗದೆ ಇರೋ ಸ್ಥಿತಿ ಅಂದ್ರೆ ಅಜ್ಞಾನಾವಸ್ಥೆ. ನಮ್ಮ ನಿದ್ರಾವಸ್ಥೆ ಅಂದ್ರೆ ಕೆಲವೇ ವಿಷಯಗಳು ಬಿಟ್ಟು ಇನ್ನು ಉಳಿದದ್ದೆಲ್ಲ ಅಜ್ಞಾನ. ಕೆಲವು ವಿಷಯಗಳು ಮಾತ್ರ ತೋರ್ತದೆ, ಉಳಿದದ್ದೆಲ್ಲ ಅಜ್ಞಾನ. ನಿದ್ರೆ ಅಂದ್ರೆ ಅಜ್ಞಾನ. ಕೇಳ್ತಿಲ್ಲ? ಮುಂದೆ ಹೇಳ್ತಾನೆ. ತತ್ ಸುಷುಪ್ತಂ, ಅದು ಸುಷುಪ್ತ. ಸುಷುಪ್ತ ಸ್ಥಾನದಲ್ಲಿ ಅಂದರೆ ಹೃದಯಾಕಾಶದಲ್ಲಿ ಏಕೀಭೂತ, ಆ ಪ್ರಾಜ್ಞ ಮತ್ತು ತೈಜಸ ವಿಶ್ವರು ಏಕೀಭೂತರಾಗಿಬಿಡ್ತಾರಪ್ಪ ಅಲ್ಲಿ. ಎಚ್ಚರಾವಸ್ಥೆಯ ನಿಯಾಮಕನಾದ ಪ್ರಾಜ್ಞನಾಮಕ ಭಗವಂತನು, ವಿಶ್ವನಾಮಕ ಪರಮಾತ್ಮನು, ಸ್ವಪ್ನಾವಸ್ಥಾ ಪ್ರೇರಕನಾದ ತೈಜಸ ಪರಮಾತ್ಮನು ಈ ಪ್ರಾಜ್ಞನಲ್ಲಿ ಸಂಶ್ಲೇಷ ವಿಶೇಷವನ್ನು ಹೊಂದಿಬಿಡ್ತಾರೆ. ಆಲಿಂಗನ ಮಾಡಿಕೊಂಡು ಒಳಗೆ ಸೇರ್ಕೊಂಡ್ಬಿಡ್ತಾರೆ. ಏಕೀಭೂತ, ಆವಾಗ ಗಾಢನಿದ್ರೆ. ಪ್ರಜ್ಞಾನ ಘನ, ಘನ ಪ್ರಜ್ಞಾನ ಅಂತ ವಿಪರೀತ ಸಮಾಸವನ್ನು ಮಾಡಬೇಕು. ಅದಕ್ಕೆ ಘನಪ್ರಜ್ಞ, ಘನ ಅಂದರೆ ಜೀವ, ಅವನಿಗೆ ಪ್ರಜ್ಞಾನ ಜ್ಞಾನವನ್ನು ಮಾಡಿಕೊಡ್ತಾನೆ. ಜೀವನಿಗೆ ಜ್ಞಾನವನ್ನು ಮಾಡಿಕೊಡುವನು ಆನಂದಮಯನು, ಆನಂದ ಭೋಗ ಮಾಡುವನು ಆನಂದಭುಕ್, ಆನಂದವನ್ನು ಭೋಗ ಮಾಡುವನು. ಚೇತೋ ಮುಖ, ಜ್ಞಾನವೇ ಮುಖವಾಗಿ ಉಳ್ಳದ್ದು ಅಂದರೆ ಇಡೀ ದೇಹ ಅವನದ್ದು ಜ್ಞಾನಮಯವಾಗೇ ಇದೆ. ಆನಂದಮಯ, ಜ್ಞಾನಮಯ, ಜೀವನಿಗೆ ಜ್ಞಾನವನ್ನುಂಟು ಮಾಡ್ತಾನೆ, ಆನಂದ ಭೋಗವನ್ನು ಮಾಡುತ್ತಾನೆ. ಪ್ರಾಜ್ಞ ತೃತೀಯ ಪಾದ, ಪ್ರಾಜ್ಞೆಯನಿದ್ದಾನೆ ಇವನು ಮೂರನೇ ಪಾದ ಅಂತ ಕರೆಸಿಕೊಳ್ತಾನೆ. ತಿಳಿತೇನಪ್ಪ? ಉಪನಿಷದಾರ್ಥ ಸರ್ವದ ಭಾಷ್ಯ. ಸುಷುಪ್ತಂತು ತಮೋಜ್ಞೇಯಂ, ಸುಷುಪ್ತಿ ಅಂದ್ರೆ ಅಜ್ಞಾನ,
ತಮಃ ಅಂದ್ರೆ ಏನಪ್ಪ? ಅಜ್ಞಾನ. ನಿದ್ದೆ ಅಂದ್ರೆ ಅಜ್ಞಾನ. ಮುಗೀತು, ತಿಳ್ತಿಲ್ಲ? ನಿದ್ದೆ ಅಂದ್ರೆ ಅಜ್ಞಾನ. ಅದಕ್ಕೆ ಅಜ್ಞಾನಿ ಇರ್ತಾನ ನೋಡ್ರಿ, ಅವ ಆನಂದದಿಂದ ಇರ್ತಾನೆ. ಅಜ್ಞಾನಿ ಮನುಷ್ಯ ಅವ ಆನಂದದಿಂದ ಇರ್ತಾನೆ. ಪೂರ್ಣ ಜ್ಞಾನಿ ಮನುಷ್ಯ ಅವನು ಆನಂದದಿಂದ ಇರ್ತಾನೆ. ಈ ಮಧ್ಯಕ್ಕೆ ಇರ್ತಾನೆ ನೋಡ್ರಿ, ಆ ಕಡೆ ಜ್ಞಾನವೂ ಆಗಿರಂಗಿಲ್ಲ, ಈ ಕಡೆ ಅಜ್ಞಾನವಿರಂಗಿಲ್ಲ, ಎಡಬಿಡಂಗಿಗಳು ಅಂತ ಇರ್ತಾರಲ್ಲ, ಒದ್ದಾಡ್ತಿರ್ತಾರ ಒಂದೇ ಸಮಯ. ನೋಡ್ರಿ, ಮಗು ಬೆಂಕಿಯ ಬಗ್ಗೆ ಅಜ್ಞಾನ, ಆನಂದದಿಂದ ಬೆಂಕಿ ಮುಟ್ಲಿಕ್ಕೆ ಹೋಗ್ಬಿಡ್ತದೆ. ಅಜ್ಞಾನ. ಅಜ್ಞಾನ, ಇಗ್ನೋರೆನ್ಸ್ ಈಸ್ ಬ್ಲೆಸ್. ಗೊತ್ತಾಗ್ತಿಲ್ಲೋ? ಅಜ್ಞಾನ ಅಂಬೋದೇನಪ್ಪ ಅಂದ್ರೆ ಅದೊಂದು ದೊಡ್ಡ ಆನಂದ, ಏನಿರಂಗಿಲ್ಲ. ಅದಕ್ಕೆ ನಿದ್ದೆ ಸುಷುಪ್ತಂತು ತಮೋಜ್ಞೇಯಂ. ನಿದ್ದೆ ಎಂಬುದು ತಮೋಗುಣ ಅಂದ್ರೆ ಅಜ್ಞಾನ. ತಮೋಗುಣದ ಕಾರ್ಯ ಅಂದ್ರೆ ಒಂದೇ, ಅಜ್ಞಾನ ಅಂದ್ರೆ ಒಂದೇ. ಅಜ್ಞಾನ ಮೋಹೋ ಭವತೋ ಪ್ರಮಾದೋ ಮೋಹೇವ ಚ. ಕೃಷ್ಣ ಗೀತೆಯಲ್ಲಿ ಹೇಳುವಾಗ ತಮಸ್ಸು, ತಮೋಗುಣದ ಕಾರ್ಯ ಅಜ್ಞಾನ ಅಂತ ಹೇಳ್ತಾನೆ. ಅಂದರೆ ತಮಃ ಎಂಬುದು ಅಜ್ಞಾನವಾಗಲಿ ತಮೋಗುಣದ ಕಾರ್ಯವಾಗಲಿ ಬಂತು. ತಿಳಿದಿಲ್ಲ? ಹರಿಂ ಪ್ರಾಪ್ಯ, ಭಗವಂತನ ಹೊಂದಿದ ಕೂಡಲೇ ಆ ಅಜ್ಞಾನ ಇವನ ಮೈ ಮೇಲೆ ಚಾದರ ಬಂದಂಗೆ ಬಂದ್ಬಿಡ್ತದೆ. ತದಾವೃತ ಸುತ್ತು ಮುಸುಕು ಮಲ್ಕೋಬೇಕಾದ್ರೆ ಹೆಂಗೆ ಚಾದರ ಹೊತ್ಕೋತಿರಲ್ಲ ನೀವು, ಹಂಗೆ ದೇವರನ್ನ ಆಲಿಂಗನ ಮಾಡಿಕೊಂಡು ಕೂಡಲೇ ನಾವು ದೇವ್ರನ್ನ ಆಲಿಂಗನ ಮಾಡ್ಕೋತೀವ. ಮತ್ತು ದಿವಸ ನಿದ್ದೆ ಒಳಗೆ ದೇವ್ರನ್ನ ಗಟ್ಟಿಯಾಗಿ ಆಲಿಂಗನ ಮಾಡ್ಕೋತೀವಿ. ಪ್ರಾಜ್ಞೇನಾತ್ಮನ ಅನ್ವಾರೂಢ ಆಲಿಂಗನ ಮಾಡ್ಕೋತೀವಿ. ಪ್ರಾಜ್ಞನ ಆಲಿಂಗನ ಮಾಡ್ಕೊಂಡು ಕೂಡಲೇ ಕವರ್ ಆಗಿಬಿಡ್ತದೆ. ಏನು ಕವರ್ ಆಗ್ತದೆ ಅಂತಂದ್ರೆ ಅಜ್ಞಾನ ಬಂದು ಕವರ್ ಆಗಿಬಿಡ್ತದೆ. ತಿಳಿತಿಲ್ಲ? ನ ಕಾಮಯೇನ್ನೈವ ಜೀವ ನೈವ ಪಶ್ಯೇ ಜೀವ ಸ್ವಾತ್ಮತಮೋ ವಿನ. ಆಗ ಏನನ್ನೂ ಬಯಸೋದೇ ಇಲ್ಲ ಜೀವ. ಹೆಂಗೆ ಬಯಸ್ತಾನೆ? ಭಗವಂತನ ಅಪ್ಕೊಂಡ್ಬಿಟ್ಟಾನೆ, ತಿರುಗಿ ಮುಕ್ಕು ಅಂದ್ರೆ ಅಜ್ಞಾನದ ಮುಸುಕದ ಸುತ್ತಲೂ ಒಳಗೆ ದೇವರು ಪರಮ ಜೀವ ಇಬ್ಬರೇ ಆಲಿಂಗನ ಮಾಡ್ಕೊಂಡು ಕೂತ್ಬಿಟ್ರ. ಸುತ್ತಲೂ ಅಜ್ಞಾನ ಕವರ್ ಆಗಿಬಿಟ್ಟದ. ನ ಕಾಮಯೇತ, ಏನೂ ಬಯಸೋದಿಲ್ಲ. ನೈವ ಪಶ್ಯೇತ್ ಜೀವ, ಹೊರಗಿನ ಯಾವ ಪದಾರ್ಥವನ್ನು ಸ್ವಪ್ನ ನೋಡೋದಿಲ್ಲ. ಮತ್ತು ಏನು ನೋಡ್ತಾನೆ? ಸ್ವಾತ್ಮತಮೋವಿನ ಕಾಲಂಚ ತಸ್ಯ ಸ್ಥಾನಸ್ಯ. ಆವಾಗ ತಾನು ತನ್ನ ಜ್ಞಾನ ಇರ್ತದೆ, ಆಮೇಲೆ ಅಜ್ಞಾನದ ಜ್ಞಾನ ಇರ್ತದೆ, ಕಾಲಜ್ಞಾನ ಇರ್ತದೆ, ಸುಖ ಜ್ಞಾನ ಇರ್ತದೆ. ಇಷ್ಟು ಬಿಟ್ಟರೆ ಇನ್ಯಾವ ಜ್ಞಾನ ಇರೋದಿಲ್ಲ. ಏನಿರ್ತದೆ? ತನ್ನ ಜ್ಞಾನ, ಅಜ್ಞಾನದ ಜ್ಞಾನ, ಕಾಲಜ್ಞಾನ, ಸುಖ ಜ್ಞಾನ. ಇಷ್ಟು ಬಿಟ್ಟರೆ ಇನ್ಯಾವುದು ಇರೋದಿಲ್ಲ. ಯಾಕೆ? ಏತಾವಂತಂ ಕಾಲಂ ಅಹಂ ಸುಖಂ ಅಪ್ಸ್ವಾಪ್ಸ್ವಂ. ಇಷ್ಟು ಹೊತ್ತು ನಾನು ಸುಖವಾಗಿ ನಿದ್ದೆ ಮಾಡಿದೆ. ಜ್ಞಾನ, ಸುಖಜ್ಞಾನ, ಕಾಲಜ್ಞಾನ, ಮತ್ತೆ ತನ್ನ ಜ್ಞಾನ, ಸುಖ ಜ್ಞಾನ, ಕಾಲಜ್ಞಾನ, ಅಜ್ಞಾನ ಜ್ಞಾನ. ನಮಗೇನು ಗೊತ್ತಿಲ್ಲಪ್ಪ, ಮಲ್ಕೊಂಡಿದ್ದೆ ನಮಗೇನು ಗೊತ್ತಿಲ್ಲ ಅನ್ಬಿಡ್ತಾನೆ. ಮಲ್ಕೊಂಡಿದ್ದೆ ನಂಗೇನು ಗೊತ್ತಿಲ್ಲ, ಅಜ್ಞಾನದ ಜ್ಞಾನ. ಮಳೆ ಆಗಿದ್ರೆ ಗೊತ್ತಿಲ್ಲ, ಅಜ್ಞಾನದ ಎಂಬೋ ಜ್ಞಾನ. ಅಂದಮೇಲೆ ಸ್ವಾತ್ಮತಮೋ ಜೀವ ಸ್ವಾತ್ಮತಮೋವಿನ, ಜೀವನು ತನ್ನ ಕತ್ತಲೆಯನ್ನ ಕಾಲ ಮತ್ತು ಸ್ಥಾನ, ಸುಷುಪ್ತ ಸ್ಥಾನದಲ್ಲಿ ಇರುವಂತಹ ಪರಮಾತ್ಮ ಕಾಲವನ್ನು ತಿಳ್ಕೊತಾನೆ. ತಸ್ಯ ಸ್ಥಾನಸ್ಯ ಪ್ರತಿ, ಆ ಸುಷುಪ್ತ ಸ್ಥಾನಕ್ಕೆ ಪತಿ ಯಾರು? ಪ್ರಾಜ್ಞ ಹರಿಸ್ವಯಂ. ಕಾಲಂಚ ಆದ್ಮೇಲೆ ಕಾಮ ಹಾಕೋಬೇಕಪ್ಪ. ಸ್ಥಾನ ತಸ್ಯ ಸ್ಥಾನಸ್ಯ, ಆ ಸ್ಥಾನದ ಪತಿ ಯಾರು? ಪ್ರಾಜ್ಞನಾಮಕ ಪರಮಾತ್ಮ ಸ್ವಯಂ. ಚಿತ್ತಸ್ಥೋ ದರ್ಶಯೇತ್ಯಸ್ಮಾತ್ ತೈಜಸ ಸ್ವಪ್ನಕೃದ್ಧರಿ. ಮನಸ್ಸಿನಲ್ಲಿ ಇದ್ದದ್ದನ್ನು ತೋರಿಸ್ತಾನ ಎಂಬುದಕ್ಕೆ ತೇಜಸ್ ನಾಮಕ ಪರಮಾತ್ಮ ಸ್ವಪ್ನವನ್ನು ತೋರಿಸೋನು. ಹಿಂದೆ ಮುಂದೆ ಕೂಡಿಸಿ ವಿಚಾರ ಹೇಳಿರ್ತಾರೆ ಒಟ್ಟಿಗೆ. ಪ್ರಮಾಣ ಉದಾಹರಣೆ ಮಾಡ್ಯಾರ, ಹಿಂದೆ ಮುಂದೆ ಸ್ವಪ್ನಕೃದ್ಧರಿ. ನ ಬಾಹ್ಯಂ ಜ್ಞಾಪಯೇತ್ ಯಸ್ಮಾತ್ ಜ್ಞಾಪಯೇತ್ ಯಸ್ಮಾತ್ ಪ್ರಾಜ್ಞಸ್ಥೇನ ಜನಾರ್ದನ. ಹೊರಗಿನ ಪದಾರ್ಥವನ್ನು ಏನೂ ತಿಳಿಸಂಗಿಲ್ಲ ಪ್ರಾಜ್ಞಾಮಕ ಪರಮಾತ್ಮ. ನ ಬಾಹ್ಯಂ, ಹೊರಗಿನ ಪದಾರ್ಥವನ್ನ ಜ್ಞಾಪಯೇ ತಿಳಿಸೋದಿಲ್ಲ. ಯಾವ ಕಾರಣಕ್ಕಾಗಿ? ಆದ್ದರಿಂದ ಅವನಿಗೆ ಪ್ರಾಜ್ಞ ಅಂತ ಕರೀತಾರೆ. ಅದಕ್ಕೆ ಪ್ರಜ್ಞಾನ ಘನ. ಘನ ಅನ್ನೋ ಶಬ್ದ ಜೀವ. ಪ್ರಜ್ಞಾನ, ಹೊರಗಿನ ಯಾವ ಪದಾರ್ಥವನ್ನು ತಿಳಿಸೋದಿಲ್ಲ ಅದರಿಂದ ಪರಮಾತ್ಮ. ಅಂತಹ ಜೀವ ಆ ಪರಮಾತ್ಮನಿಗೆ ಪ್ರಜ್ಞಾನ ಘನ ಅಂತ ಕರಿಬೇಕು. ಏಕೀಭಾವಂ ರಜೇತಾಂಚ ತೇನ ವಿಶ್ವಶ್ಚ ತೈಜಸಃ. ವಿಶ್ವಶ್ಚ ತೈಜಸಃ, ವಿಶ್ವ ಮತ್ತು ತೈಜಸರು ತೇನ ಆ ಪ್ರಾಜ್ಞನಾಮಕ ಪರಮಾತ್ಮನಿಂದ ಏಕೀಭಾವಂ ರಜೇತಾಂ, ಏಕೀಭಾವವನ್ನು ಹೊಂದುತ್ತಾರೆ. ಅಂದ್ರೆ ಏನಾಯಿತು? ನಾವು ನಿದ್ದೆ ಮಾಡೋ ಕಾಲದಲ್ಲಿ ವಿಶ್ವನಾಮಕ ಪರಮಾತ್ಮ ಕಣ್ಣಿನಲ್ಲಿ ಕೂತಿರಂಗಿಲ್ಲ, ತೈಜಸನಾಮಕ ಪರಮಾತ್ಮ ಕಂಠದಲ್ಲಿ ಕೂತಿರಂಗಿಲ್ಲ. ಎಲ್ಲಿ ಹೋಗಿ ಸೇರ್ಕೊಂಡಿರ್ತಾನೆ? ಹೃದಯದಲ್ಲಿ ಪ್ರಾಜ್ಞನಾಮಕ ಭಗವಂತನ ಒಳಗೆ ಸೇರ್ಬಿಟ್ಟಿರ್ತಾನೆ.
ನಿದ್ರೆಯಿಂದ ಏಳುವಾಗ ಡೈರೆಕ್ಟ್ ಎಚ್ಚರ ಆದ್ರೆ ವಿಶ್ವ ಹೊರಗೆ ಬಂದಿರ್ತಾನೆ. ಕನಸು ಬಿದ್ದು ಎಚ್ಚರ ಆದ್ರೆ ಬೆಳಗಿನ ಜಾವ 5 ಗಂಟೆಗೆ ಒಂದು ಕನಸು ಬಿದ್ದಿತ್ರಿ, ಆಮೇಲೆ ಎಚ್ಚರ ಆತ್ರಿ ಅಂತ ಅಲ್ಲ, ಆವಾಗ ತೈಜಸ ಹೊರಗೆ ಬಂದು ಆಮೇಲೆ ವಿಶ್ವ ಹೊರಗೆ ಬಂದಿರ್ತಾನೆ. ಮಾಮ ಮತ್ತೇನಂತ ತಿಳ್ಕೊಂಡ್ರಿ, ಸುಮ್ಮನೆ ಆಗ್ತೇನೆ ಅದು. 4 ತನಕ ಒಂದು ಗಡದ್ದ ನಿದ್ದಿ, ಬೆಳಗಿನ ಜಾವ 5 ಗಂಟೆ ಹೊತ್ತಿಗೆ ಏನು ಕನಸು ಬಿದ್ದಿತ್ತು ಹೇಳ್ತೀನಿ ಅಂತ ನಾವ. ಅಂದ್ರೆ ಗಡದ್ದ ನಿದ್ದೆ ಆದ ಕೂಡಲೇ ಕನಸು ಬೀಳ್ಬೇಕಾದ್ರೆ ಒಳಗೆ ಫಸ್ಟ್ ಹೊರಗೆ ಯಾರು ಬಂದರು? ತೈಜಸ ಬಂದ. ಆಮೇಲೆ ಎಚ್ಚರ ಆಯ್ತು ಅಂದ್ರೆ ವಿಶ್ವ ಬಂದ ಅಂತ. ಡೈರೆಕ್ಟ್ ಕೆಲವರು ಗಡದ್ದ ನಿದ್ದೆ ಯಾರು ಠಣ್ಣ ತೆಗೆದು ಬಿಡ್ತಾರೆ, ಕನಸಿಲ್ಲ ಪನಸಿಲ್ಲ, ವಿಶ್ವ ಬಂದ್ಬಿಟ್ಟ ಅಷ್ಟೇ. ಏಕೀಭೂತ ಸ್ವತಃ ಪ್ರಾಜ್ಞೋ ಘನೋ ಜೀವಸ್ತಮವೃತಃ ಏಕೀಭೂತಃ ತೈಜಶ್ಚ ಏಕೀಭೂತಃ ಏಕೀಭಾವಂ ಪ್ರಾಜ್ಞಃ ಅತಃ ಪ್ರಾಜ್ಞಃ ಘನಃ ಜೀವಃ. ಘನ ಅಂದರೆ ಜೀವ, ಅವನ ಜೊತೆಗೆ ಏಕೀಭೂತನಾಗಿದ್ದಾನೆ ಪ್ರಾಜ್ಞನು ಅಂತ ಕೂಡಿ ಹೇಳಿಬಿಟ್ರು. ಘನೋ ಜೀವಃ ತಮೋವೃತಃ, ತಮಸ್ಸಿನಿಂದ ಅಜ್ಞಾನದಿಂದ ಆವೃತನಾಗಿದ್ದಾನೆ. ತನ್ಮಾತ್ರಸ್ಯ ಸಕಾಲಸ್ಯ ಘನ ಪ್ರಜ್ಞ ಪ್ರಕಾಶನಾತ್. ಆ ತಮಸ್ಸು ಕಾಲ ಇಷ್ಟನ್ನು ಮಾತ್ರ ಜೀವನಿಗೆ ಪ್ರಕಾಶ ಮಾಡ್ತಾ ಇದರಿಂದ ದೇವರಿಗೆ ಘನ ಪ್ರಜ್ಞಾನ ಘನ ಎಂದು ಕರೆಯುತ್ತಾರೆ. ಅರ್ಥ ಆಯ್ತಿಲ್ಲ? ಯಾವ್ದರ್ಥ ಇಲ್ಲ, ಏಕೀಭೂತ ಕನೆಕ್ಷನ್ ಅಂತ ಯಾವ್ದ್ರದ್ದು? ಏಕೀಭಾವಂ ಹೃದಯತಾಂ ತೇನ ವಿಶ್ವತೈಜಸ. ಪ್ರಾಜ್ಞ ಅಪಿ ಏಕೀಭೂತ, ಪ್ರಾಜ್ಞನೂ ಕೂಡ ಅತಃ ಅವರ ಜೊತೆಗೆ ಏಕೀಭೂತನಾಗಿದ್ದಾನೆ. ಅವರು ಆದ್ದರಿಂದ ಇವನು ಅವರ ಜೊತೆಗೆ ಆಗಿದ್ದಾನೆ. ಅರ್ಥವಾಯ್ತಾ? ವಾಯ್ ಆನಂದಮಯ ಅಂತ ಉಪನಿಷತ್ನಲ್ಲದ. ಅದಕ್ಕೆ ಅರ್ಥ ಏನು? ಪೂರ್ಣಾನಂದ ಅಂತ ಅರ್ಥ. ಆಚಾರ್ಯ ವ್ಯಾಖ್ಯಾನ ಮಾಡಿರ್ತಾರೆ. ದೇವರ ಆನಂದಮಯ ಅಂದರೆ ಪೂರ್ಣಾನಂದ. ಚೇತೋಮುಖ ಅಂತಂದ್ರೆ ಏನಪ್ಪ ಅಂದ್ರೆ ಜ್ಞಾನಸ್ವರೂಪ ಮುಖ. ಅವನ ಮುಖ ಹೆಂಗದ? ಜ್ಞಾನಸ್ವರೂಪದ ಮುಖ. ಹೆಂಗದಪ್ಪ ಅವನ ಮುಖ? ಜ್ಞಾನಸ್ವರೂಪದ ಮುಖ ಅದ. ಪ್ರಜ್ಞಾನಘನ ಇತಿ ವಿಪರೀತ ಸಮಾಸ. ಪ್ರಜ್ಞಾನಘನ ಎಂಬುದನ್ನು ವಿಪರೀತ ಸಮಾಸ ಮಾಡ್ಕೋಬೇಕು. ಅಂದ್ರೆ ಘನ ಪ್ರಜ್ಞ ಇತಿ ವಕ್ಷಮಾಣತ್ವಾತ್. ಮುಂದೆ ಘನ ಪ್ರಜ್ಞ ಅಂತ ಹೇಳೋರಿದ್ದಾರೆ. ಪ್ರಜ್ಞಾನ ಘನ ಅಂತಂದದ್ದನ್ನ ಉಲ್ಟಾ ಸುಲ್ಟಾ ಮಾಡ್ಕೊಳ್ರಿ. ಇಲ್ಲೋ ಏನೋ ಪ್ರಜ್ಞಾನ ಘನ ಅಂತನೋ ಶಬ್ದನ್ನ ಘನ ಪ್ರಜ್ಞಾ. ಘನ ಅಂದ್ರೆ ಜೀವನಿಗೆ ಹೊರಗಿನ ಪದಾರ್ಥಗಳನ್ನು ಯಾವುದನ್ನು ತಿಳಿಸಂಗಿಲ್ಲ, ಕೇವಲ ಒಳಗಿನ ತಿಳಿಸ್ತಾನೆ. ಆದ್ದರಿಂದ ಘನ ಪ್ರಜ್ಞಾ ಅಂತ ತಿಳ್ಕೊಳ್ರಿ. ಪ್ರಜ್ಞಾನ ಘನ ಎಂಬುದನ್ನ ಹಿಂದೆ ಮುಂದೆ ಮಾಡ್ರಿ. ಆಮೇಲೆ ಮುಂದೆ ತಿಳಿದೇನಪ್ಪ? ವಿಷಯ ಭೋಗಂ ವಿನ ಆನಂದ ಮಾತ್ರ ಭುಕ್ತತ್ವಾತ್ ಆನಂದ ಭೋಗ ಇತಿ ವಿಶೇಷ. ಅಲ್ರಿ ಮತ್ತೆ ಅವ್ರು ಹಿಂದಿನವ್ರು ಆನಂದ ಭೋಗ ಮಾಡ್ತಿರ್ಲಿಲ್ಲೇನು? ಇವಂಗೊಬ್ಬಂಗ ಆನಂದ ಭೋಗ ಅಂತ ಹೆಸರೇನು? ಅಂದ್ರೆ ಪ್ರಾಜ್ಞ ನಾಮಕ ಪರಮಾತ್ಮ ಮಾತ್ರ ಆನಂದ ಭೋಗ ಮಾಡ್ತಾನೆ. ಅಂದ್ರೆ ತೇಜಸ ಮಾಡಂಗಿಲ್ಲ, ವಿಶ್ವ ಮಾಡಂಗಿಲ್ಲ ಅಂತ ಅಂತೀನಂದ್ರೆ ಹಂಗಲ್ಲ. ವಿಶ್ವನಾಮಕ ಪರಮಾತ್ಮ ಸ್ಥೂಲ ಪದಾರ್ಥಗಳ ಭೋಗವನ್ನ ಮಾಡಿ ಆನಂದ ಭೋಗ ಮಾಡ್ತಾನೆ. ತೈಜಸ ನಾಮಕ ಪರಮಾತ್ಮ ಸ್ವಾಪ್ನ ಪದಾರ್ಥ ಭೋಗವನ್ನ ಮಾಡಿ ಆನಂದ ಭೋಗ ಮಾಡ್ತಾನೆ. ಇವ ಅವು ಯಾವ ವಿಷಯಗಳ ಭೋಗ ಮಾಡಿದ್ರೆ ಡೈರೆಕ್ಟ್ ಆನಂದ ಭೋಗ ಮಾಡ್ತಾನೆ. ಆದ್ದರಿಂದ ವ್ಯತ್ಯಾಸ. ಅದಕ್ಕೆ ಬಾಯಲ್ಲಿ ಆನಂದ ಭೋಗ ಅಂತ ಶಬ್ದ ಹೇಳಿದ್ದಾರೆ. ಅಂಡರ್ಸ್ಟುಡ್? ಯಾವ ವಿಷಯವನ್ನು ಭೋಗ ಮಾಡದೆ ಆನಂದ ಭೋಗ ಮಾಡ್ತಾರೆ. ಅದನ್ನೇ ಹೇಳ್ಯಾರ ಆಚಾರ್ಯ. ವಿಷಯ ಭೋಗಂ ವಿನ ಆನಂದ ಮಾತ್ರ ಭುಕ್ತ್ವಾತ್ ಆನಂದ ಭೋಗ. ಹಂಗಾರೆ ಉಳಿದ 2 ರೂಪಗಳು ವಿಷಯ ಭೋಗ ಸಹಿತ ಆನಂದ ಭೋಗ ಅಂತ ಆಗ್ಬಿಡ್ತಾರೆ. ಇಲ್ಲಿಗೆ ಸ್ಥೂಲ ಕಣ್ಣಿನಲ್ಲಿ ಇದ್ದ ವಿಶ್ವನಾಮಕ ಪರಮಾತ್ಮ ಈ ಎಲ್ಲ ವಾಕ್ಯ ಪದಾರ್ಥ ಭೋಗ ಮಾಡಿ ಆನಂದ ಭೋಗ ಮಾಡ್ತಾರೆ. ಅದರಿಂದ ಉಂಟಾಗುವ ಆನಂದ ಭೋಗ ಮಾಡ್ತಾರೆ. ಸ್ವಪ್ನ ಪದಾರ್ಥದಲ್ಲಿ ಸ್ವಪ್ನ ಪತ್ನಿ ಪುತ್ರಾದಿಗಳು ಆನೆ ಒಂಟ್ಯಾದಿಗಳನ್ನು ನೋಡಿಕೊಂಡು ಅಲ್ಲಿ ನಾವು ಆನಂದ ಪಡುವಂತೆ ದೇವರು ಅದರಿಂದ ಆನಂದವನ್ನು ಮಾಡ್ತಾನೆ, ವಿಷಯ ಭೋಗವನ್ನು ಮಾಡಿ. ಗಾಢವಾದ ನಿದ್ರಾವಸ್ಥೆಯಲ್ಲಿ ಯಾವ ವಿಷಯಗಳೂ ಇರೋದಿಲ್ಲ, ಇಂದ್ರಿಯಗಳೂ ಇರೋದಿಲ್ಲ. ಆದ್ದರಿಂದಾಗಿ ಕೇವಲ ಆನಂದ ಭೋಗ ಮಾಡುತ್ತಾನೆ. ಬರೀ ಆನಂದ. ತಿಳಿದೇನಪ್ಪ? ಹೌದು. ಇಲ್ಲಿ ದೇವರಿಗೆ ಪೂರ್ಣಾನಂದ ಅಂತ ಹೇಳಿದ್ರಿ, ಜ್ಞಾನದ ಮುಖ ಅಂತ ಹೇಳಿದ್ರಿ. ಮತ್ತೆ ಹಂಗಾರೆ ಉಳಿದ ರೂಪಗಳಲ್ಲಿ ಆನಂದ ಪೂರ್ಣತ್ವ ಆನಂದ ಮುಖ ಇಲ್ಲೇನು? ಅಂದ್ರೆ ವಿಶ್ವ ಆನಂದ ಪೂರ್ಣ ಆಗಿಲ್ಲೇನು? ವಿಶ್ವ ಜ್ಞಾನಮಯ ಆಗಿಲ್ಲೇನು? ಅಂದ್ರೆ ಆನಂದಮಯ ಚೇತೋ ಮುಖ ಸರ್ವಜ್ಞತ್ವ ಸರ್ವೇಶ್ವರತ್ವಾದಿ ಚತುಷ್ಟಯೇಪಿ ಸಮಂ. 4 ರೂಪಗಳಲ್ಲೂ ಸರ್ವೇಶ್ವರತ್ವ, ಸರ್ವಜ್ಞತ್ವ, ಜ್ಞಾನಮುಖತ್ವ, ಆನಂದಮಯತ್ವ ಸಮಾನ. ಹಂಗಾರೆ ಯಾಕೆ ಹೇಳಲಿಲ್ಲ? ಇಲ್ಲಿ ಎಷ್ಟ ಯಾಕೆ ಹೇಳಿದ್ರಿ ಅಂದ್ರೆ ಅನ್ಯತ್ರ ಅತಿದೇಶಾರ್ಥಂ ಏಕತ್ರ ಆನಂದಮಯ ಮುಖತ್ವಂ ಚೇತೋ ಮುಖತ್ವಂಚ ಉಕ್ತಂ. ಉಳಿದ ಕಡೆಗೆ ಸೇರಿಸ್ಕೊಳ್ರಿ ಅನ್ನೋದಕ್ಕೆ ಒಂದ್ ಕಡೆ ಹೇಳಿ. ವೇದ ಅದು ಅಲ್ಪಾಕ್ಷರ. ಅದು ವೇದ ಗಂಭೀರವಾಗಿ ಹೇಳ್ಬೇಕು. ಎಲ್ಲಾ ಕಡೆ ಬಿಡಿಸಿ 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 ಹೇಳ್ತಾರೆ. ನಾ ಪಾಠ ಹೇಳಿದಂಗೆ ಏನಪ್ಪ? ಏಕತ್ರ ಹೇಳಿದ್ಯಾಕ ಅನ್ಯತ್ರ ಅತಿದೇಶ ಮಾಡ್ಕೊಳ್ರಿ ಅನ್ನೋದಕ್ಕೆ ಹೇಳಿದೆ. ಎಲ್ಲಾ ಕಡೆ ಹೇಳ್ಬಿಟ್ರೆ ಅತಿದೇಶ ಮಾಡ್ಕೊಳಿಕ್ ಬರ್ತಿದ್ದೇ ಇಲ್ಲ. ಅರ್ಥ ಆಯ್ತಿಲ್ಲೋ? ಎಲ್ಲ ಕಡೆ ಹಚ್ಕೊಳ್ರಿ ಅಂತಂದ್ರೆ ಎಲ್ಲ ಕಡೆ ಹಚ್ಕೊಳ್ಲಿಕ್ಕೆ ಯಾವಾಗ ಬರ್ತಿತ್ತು? ಒಂದ್ ಕಡೆ ಹಚ್ಕೊಳ್ಲಿಕ್ಕೆ ಹೇಳಿದಾಗ. ಒಂದ್ ಕಡೆ ಹೇಳಿದ ಮೇಲೆ ಎಲ್ಲ ಕಡೆ ಹಚ್ಕೊಳ್ರಿ ಅಂತ ಹೇಳಿ ಬರ್ತದೆ. ಎಲ್ಲ ಕಡೆ ಹೇಳೇ ಬಿಟ್ಟಿದ್ರೆ ಎಲ್ಲ ಕಡೆ ಹಚ್ಕೊಳ್ರಿ ಅಂತ ಹೆಂಗೆ ಹೇಳಿ ಬರ್ತದೆ?
ಅದಕ್ಕೆ ಚೇತೋಮುಖತ್ವ ಏಕೀಭಾವ ಒಂದು ಸ್ವಲ್ಪ ಹೇಳಿ. ಏಕೀಭಾವ ಯಾಕೋ ಸ್ವಲ್ಪ ಡೌಟ್ ಬಲಿಗಿತ್ತು. ಈ ಮೂರೂ ಮಂದಿ ಒಂದಾಗ್ಬಿಡ್ತಾರೆ. ಅವ್ರು ಜೀವ ಜೋಡಿ ಅಲ್ಲಲ್ಲ ತಾವು 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 ಜೀವ ಜೋಡಿ ಏನು ಸಂಬಂಧ ಇಲ್ಲ. ನೀವು ಬರೀ ಅಲ್ಲಿಂದ ಅಷ್ಟೇ ಅಲ್ಲಿ ಮತ್ತೆ ಅಲ್ಲಿ ಏಕೀಭಾವ ಅಂದ್ರೆ ಮತ್ತೆ ನಮ್ದು ಇದು ಬೀಳ್ತದೆ ಅಲ್ಲಿ ಏನ್ ಬೀಳ್ತದ? ಸಿದ್ಧಾಂತ ನಮ್ದ ಅವಂದು ಏಕೀಭಾವ ಅಲ್ಲ, ಪರಮಾತ್ಮ ರೂಪಗಳ ಏಕೀಭಾವ. ಅವ್ರದ್ದು ನಮ್ದೇ ಏನು ಸಂಬಂಧ ಇಲ್ಲ, ಬರೀ ಅಪ್ಪಗಳು ಅಷ್ಟೇ. ನಂಬಿಕೆ ವ್ಯವಸ್ಥೆ ಅಲ್ಲ, ಖರೇನ ಅಪ್ಕೊಂಡಿರ್ತೀರಿ. ಐಕ್ಯ ಆಗೋದು ಭಗವದ್ ರೂಪಗಳು, ನಾವು ಅಪ್ಕೊಳ್ಳೋದು, ಹೊರಗೆ ನಿಂತು ಅಪ್ಕೊಳ್ಳೋದು. ಹನುಮಂತ ಅಪ್ಕೊಂಡಂಗ ನಾವು ಅಪ್ಕೊಂಡಿರ್ತೀವಿ, ಗೊತ್ತಾಗ್ತಿಲ್ಲ? ಹನುಮಂತ ರಾಮನ ಅಪ್ಕೊಂಡ ನೆನಪದಿಲ್ಲ, ಫೋಟೋ ಹಂಗೆ ಅಪ್ಕೊಂಡಿರ್ತೀವಿ. ಬಟ್ ಒಳಗೆ ಭಗವದ್ ರೂಪಗಳು ಒಂದಾಗ್ಬಿಟ್ಟಿರ್ತಾವೆ. ಗಂಗಾ ನದಿ ಸಾಗರದೊಳಗೆ ಸೇರಿದಂಗ ವಿಶ್ವ ತೈಜಸ್ಸುಗಳು ಪ್ರಾಜ್ಞ ಸೇರ್ಕೊಂಡಿರ್ತಾವೆ. ಹನುಮಪ್ಪ ರಾಮನ ಅಪ್ಕೊಂಡಂಗೆ ನಾವು ಅಪ್ಕೊಂಡಿರ್ತೀವಿ. ಅಂಡರ್ಸ್ಟುಡ್? ಸಂಶಯ ಹೋತಿಲ್ಲ, ಮುಗಿದೋತ್. ಮತ್ತೆ ಇನ್ನೇನು ಕೆಲಸ? ಭಾರಿ ಆತ ಬಿಡ. ಅವ್ರು ತಗೊಳ್ಳೋದಿಲ್ಲ, ಅವ್ರು ತಗೊಂಡ್ರೆ ಗೇಟಿ ಹೊಡಿತೀವಿ. ಅದಕ್ಕೆ ಮುಂದಿನ ಮಂತ್ರ ಮುಂದೆ ತಿಳಿತಾರಪ್ಪ, ಮುಂದೆ ಕೊಡಲ್ಪ. ಏಷ ಸರ್ವೇಶ್ವರ, ಈ ಭಗವಂತ ಏನಿದ್ದಾನೆ ಇವ ಸರ್ವೇಶ್ವರ. ಏಷಃ ಅಂತಂದ್ರೆ ಈ ಭಗವಂತ. ಈ ಭಗವಂತ ಅಂದ್ರೆ ಏನು? ಅಲ್ಲ, 4 ಅಂಶಗಳಿಂದ ಕೂಡಿದ ಭಗವಂತ ಅಂತ ಅರ್ಥ. ತುರಿಯನ್ನು ಬಿಡಬಾರ್ದು, ತುರಿಯನ್ನು ತಗೋಬೇಕು. ತುರಿಯ, ಪ್ರಾಜ್ಞ, ತೈಜಸ, ವಿಶ್ವ ಎಂಬ 4 ಅಂಶಗಳಿಂದ ಕೂಡಿದ ಈ ಭಗವಂತ ಇದ್ದಾನಲ್ಲ, ನಾವೇನು ತಿಳ್ಕೊಬಾರ್ದು. ಹಿಂದೆ ಹೇಳಿದ ಒಬ್ಬನೇ ಏನು ತಿಳ್ಕೊಬಾರ್ದು, ಹಿಂದೆ ಪರಾಮರ್ಶೆ ಮಾಡಬಾರ್ದು. ಹಿಂದಿನೊಂದ ಅಷ್ಟು ಪರಾಮರ್ಶೆ ಮಾಡಬೇಕು. ಹಿಂದೆ ಹೇಳಿದ ಪ್ರಾಜ್ಞೆ ಇದ್ದಾನಲ್ರಿ ಅವ ಸರ್ವೇಶ್ವರ ಅಲ್ಲ, ಅವನು ಹಿಂದೆ ಹೇಳಿದ ತೈಜಸ ಇದ್ದಾನಲ್ಲ ಅವನು ಸರ್ವೇಶ್ವರ, ಅವನಿಂದ ಹೇಳಿದ ವಿಶ್ವ ಅವನು, ಮುಂದೆ ಹೇಳೋ ಇದ್ದಾನ ಅವನು. ಅದಕ್ಕೆ ತೈಜಸ, ಪ್ರಾಜ್ಞ, ತುರಿಯ, ವಿಶ್ವ ಅನ್ನುವಂತಹ 4 ಭಗವದ್ ರೂಪಗಳೇನವ ಅವು ಸರ್ವೇಶ್ವರ. ಏನು ಗೊತ್ತಿಲ್ಲ? ಸರ್ವೇಶ್ವರ ಅಂದ್ರೆ ಏನು? ಸರ್ವೇಶ್ವರ ಅಂದ್ರೆ ಏನು? ಎಲ್ಲ ವಸ್ತುಗಳ ಮೇಲೆ ಪ್ರಭುತ್ವ ಉಂಟು, ಒಡೆತನ ಉಂಟು. ಎಲ್ಲಾ ವಸ್ತುಗಳ ಮೇಲೂ ಅವನಿಗೆ ಒಡೆತನ ಅದ. ನಮಗ ಬಾಜುಕಿನ ಕಂಪೌಂಡ್ನ್ಯಾಗಿಂದು ಒಂದಿಲಿ ಕಿತ್ಕೊಳ್ಳೋ ಒಡೆತನ ಇಲ್ಲ. ಭಗವಂತನಿಗೆ ಎಲ್ಲದರ ಮೇಲೂ ಒಡೆತನ ಉಂಟು. ನನ್ನ ಹೆಂಡತಿ ಮೇಲೂ ದೇವರಿಗೆ ಒಡೆತನ ಅದ, ನನ್ನ ಮಕ್ಕಳು ಮೇಲೂ ಒಡೆತನ ಅದ, ನನ್ನ ಮನೆ ಅದರ ಮೇಲೂ ಒಡೆತನ ಅದ. ಸೊ ನಿಜವಾಗಿ ಒಡೆಯ ಯಾರು ಅಂದ್ರೆ ದೇವರು. ನಾವು ಬಾಡಿಗೆ ಒಡೆ ಅಂದ್ರು, ಬಾಡಿಗೆ ಮನೆಯಾಗಿದ್ದು ಹೊಡಿತಿರ್ತೀವಲ್ಲ, ಬಾಡಿಗೆ ಒಡೆ ಅಂದ್ರು. ಇಲ್ಲಿ ಇರೋದು ಸುಮ್ಮನೆ, ಅಲ್ಲಿರೋದು ನಮ್ಮ ಮನೆ ಅಂತ ಗೊತ್ತಾಗ್ತಿಲ್ಲ. ಬಾಡಿಗೆ ಮನೆ ಮಳೆ ಹೊಡಿತಿರ್ತಾರಲ್ಲ, ಹಂಗಿದ್ದಾಗ ನಾವೆಲ್ಲ ಈ ಮಾಲೀಕರಿಗೆ ತ್ರಾಸ ಆಗ್ತಿರ್ತದೆ. ಅಯ್ಯೋ ಅಯ್ಯೋ ಅಂತ ತಿಳ್ಕೊಂಡ್ರಿ. ಯಾಕಂದ್ರೆ ಮನೆ ಮಾಲೀಕಂದು ಇರ್ತದೆ, ಅವಂಗೆ ನಾವು ಅದಕ್ಕೆ ದೇವರು ಎಲ್ಲ ವಸ್ತುಗಳಿಗೆ ಒಡೆಯನಾದ್ರಿಂದಾಗಿ ನಾವು ಹೆಂಡತಿ ಮಕ್ಕಳನ್ನು ತಿರಸ್ಕಾರ ಮಾಡಿ ಬಿಟ್ಟರು ರಕ್ಷಣಾ ದೇವರು ಮಾಡ್ತಾನೆ. ಅರ್ಥ ಆಯ್ತಾ? ಈಗ ಅರ್ಥ ಆಯ್ತಾ? ಬೀದಿಯಲ್ಲಿ ಮಕ್ಕಳನ್ನ ಬಿಸಾಕ್ ಹೋಗಿರ್ತಾರೆ, ಅವ್ರು ಏನೋ ಮಾಡಿ ಕೆಟ್ಟ ಕೆಲಸ ಮಾಡಿ ಬೀದಿಯಲ್ಲಿ ಬಿಸಾಕ್ ಹೋಗಿರ್ತಾರೆ. ಆ ಕೂಸಿನ ದೇವ್ರ ರಕ್ಷಣೆ ಮಾಡ್ತಾರೆ. ಯಾಕಂದ್ರೆ ಆ ಕೂಸಿ ಒಡೆಯ ನಿಜವಾಗಿ ಯಾರು? ಈಗ ಅರ್ಥ ಆಯ್ತಾ? ಏಷ ಸರ್ವೇಶ್ವರ. ಎಲ್ಲದರ ಮೇಲೆ ಒಡೆತನ ಅದ ಅಂತ ಅನ್ನೋದು ಹೆಂಗ್ ಗೊತ್ತಾಗ? ಬರೀ ಒಡೆತನ ಸಾಧಿಸೋದಲ್ಲ, ಕುತ್ಕೊಂಡು ಕುರ್ಚಿ ಮೇಲೆ ಕುತ್ಕೊಂಡು ಗೇಟ್ ನಂದದ ಮುಟ್ಪಡ ಅಂತ ಕುರ್ಚಿ ಮೇಲೆ ಕುತ್ಕೊಂಡು ಹೇಳೋದಲ್ಲ. ಅದಕ್ಕೆ ಬೀದಿ ಒಳಗೆ ಬಿಸಾಡಿ ಹೋದ ಮಗುವನ್ನು ರಕ್ಷಣೆ ಮಾಡಿ ಜಗತ್ತಿಗೆ ದೊಡ್ಡ ವ್ಯಕ್ತಿಯನ್ನು ಮಾಡಿ ತೋರಿಸ್ತಾನಲ್ಲ, ಅದು ನಿಜವಾದ ಒಡೆತನ ಅವನಂತ. ಅದಕ್ಕೆ ನಾವು ಹೆಂಡತಿ ಮೇಲೆ ಕೈ ಮಾಡ್ಲಿಕ್ಕೆ ಹೋದ್ರೆ, ಮಕ್ಕಳ ಮೇಲೆ ಕೈ ಮಾಡ್ಲಿಕ್ಕೆ ಹೋದಾಗ ನೆನಪಿರ್ಬೇಕು, ಏಷ ಸರ್ವೇಶ್ವರ, ಅವನು ಒಡೆತನದೊಳಗದ, ನಮ್ದಲ್ಲ. ನಾವು ಬಾಡಿಗೆ ಮನೆಯಾಗಿದ್ದವರು, ಕೆಲಸ ಮಾಡಬೇಕು, ಅಷ್ಟೇ ಕೆಲಸ ಮಾಡಬೇಕು, ಜಾಸ್ತಿ ಮಾಡ್ಲಿಕ್ಕೆ ಹೋಗಬಾರ್ದು. ಅರ್ಥ ಆಯ್ತಿಲ್ಲೋ? ದಬ್ಬಾಳಕ್ಕೆ ತೋರಿಸ್ಲಿಕ್ಕೆ ಹೋಗಬಾರ್ದು. ಎಲ್ಲೆಲ್ಲೆಲ್ಲೂ ನಮ್ದೇನು ಆಟ ನಡೆಯುವುದಿಲ್ಲ. ತಿರುಗಿ ಅವರು ರಿವೆಂಜಿಗೆ ನಿಂತ್ಕೊಂಡ್ರೆ ನಮ್ದೇನು ಪರಿಸ್ಥಿತಿ? ಏಷ ಸರ್ವೇಶ್ವರ ತಿಳಿತೀನಪ್ಪ. ಒಡೆತನ ಅರ್ಥ ಆಯ್ತಿಲ್ಲ? ಏಷ ಸರ್ವೇಶ್ವರ ಅಲ್ಲ, ಅವ ಒಡೆಯನಾಗಿರಬಹುದು, ಬೀದಿಗೆ ಬಿದ್ದು ಕೂಸು ಅವನಿಗೆ ತಿಳಿಬೇಕಲ್ಲ. ಅಂದ್ರೆ ಏಷ ಸರ್ವಜ್ಞ, ಅವ ಎಲ್ಲಾರ ಬುದ್ಧಿ ಒಳಗಿದ್ದು ತಿಳ್ಕೊಂಬಿಟ್ಟ. ಅಲ್ಲೇ ಇರ್ತಾನ. ಅಂದಮೇಲೆ ಎಲ್ಲಾದರ ಜ್ಞಾನ ಇದ್ದದರಿಂದ ಎಲ್ಲದರ ಮೇಲೆ ಒಡೆತನ ಮಾಡ್ಲಿಕ್ಕೆ ಬರ್ತದೆ. ಬರೇ ಅಷ್ಟೇ ಅಲ್ಲ, ಏಷೋ ಅಂತರ್ಯಾಮಿ, ಎಲ್ಲದರ ಒಳಗಿರ್ತಾನ. ಹೇಳಿದ್ರಲ್ಲ, ಈಗ ಅದ್ರ ಮುಂದೆ ಹೇಳಿದ್ರೆ ಅಷ್ಟೇ ವೇದ. ನಿಮ್ಮ ಬುದ್ಧಿ ಒಳಗೆ ಮೊದಲು ಹೊಳಿಸಿ ಆಮೇಲೆ ಹೇಳ್ತದೆ ಅಷ್ಟೆ. ಏಷ ಸರ್ವೇಶ್ವರ, ಏಷ ಸರ್ವಜ್ಞ, ಏಷೋ ಅಂತರ್ಯಾಮಿ. ಅಂತರ್ಯಾಮಿ ಅಂದ್ರೆ ಅರ್ಥ ಅಂತಸ್ಥಿತ್ವ ನಿಯಮನಕೃತ್ ಅಂತರ್ಯಾಮಿ. ಒಳಗೆ ನಿಂತುಕೊಂಡು ಇವನಿಗೆ ಕೇಳು ಅಂತ ಪ್ರೇರಣೆ ಮಾಡ್ತಾನೆ, ನನಗೆ ನಿಂತುಕೊಂಡು ಹೇಳು ಅಂತ ಪ್ರೇರಣೆ ಮಾಡ್ತಾನೆ. ಅವಾಗ ನಿಮಗೆ ಗೋಣ ಹಾಕು ಅಂತ ಪ್ರೇರಣೆ ಮಾಡ್ತಾನೆ, ಅವಾಗ ಇವರಿಗೆ ಹೂ ಅಂತ ಉಚ್ಚಾರಣೆ ಮಾಡು ಅಂತ ಪ್ರೇರಣೆ ಮಾಡ್ತಾನೆ.
ಅಂತರ್ಯಾಮಿ. ಏಷ ಯೋನಿ ಸರ್ವಸ್ಯ ಭೂತಾನ್ ಪ್ರಭವಾಪ್ಯಯೋ ಹಿ ಭೂತಾನಾಂ. ಈ ಭಗವಂತ ಏನಿದ್ದಾನೆ ಇವ ತಾನೇ ಎಲ್ಲರನ್ನ ಹಡಿತಾನೆ, ಲಕ್ಷ್ಮಿ ಮೇಲೆ ಡಿಪೆಂಡ್ ಆಗಂಗಿಲ್ಲ. ನಾವು ಮಕ್ಕಳು ನಡಿಲಿಕ್ಕೆ ಹೆಂಡಂದ್ರೆ ಬೇಕು ನಮಗೆ, ಹೆಂಡಂದ್ರ ಮೇಲೆ ಡಿಪೆಂಡ್ ಆಗಬೇಕು, ಅಷ್ಟ ಸಾಕು. ಅವ್ರಿಗೆ ನಾವು ಜನ್ಮ ಪೂರ್ತಿ ಋಣಿ ಆಗಿರ್ಲಿಕ್ಕೆ. ಮತ್ತು ಜನ್ಮ ಪೂರ್ತಿ ಯಾಕೆ ಋಣಿ ಆಗಿರ್ತೇವೆ ಹೆಂಡತಿಗೆ? ನನ್ನ ಮಗುವನ್ನು ಹಡೆದಿದ್ದಾಳೆ, ಅದಕ್ಕೆ ಪ್ರೀತಿ ಮಾಡ್ತೀವಿ ನಾವು. ಅದಕ್ಕೆ ನನ್ನ ಜೀನ್ಸು ಅವಳ ಹೊಟ್ಟೆಗೆ ಹೋಗಿ ಬಂದದ, ಆ ನನ್ನ ಮಗುನ ನೋಡಿದಾಗೆಲ್ಲ ನನ್ನನ್ನೇ ನೋಡ್ಕೋತಿರ್ತೀನಿ, ಇದಕ್ಕೆ ಕಾರಣೀಭೂತಳಾದವಳು ಇವಳು ಅಂತ ಪ್ರೀತಿ ಮಾಡ್ತಿರ್ತೀವಿ. ಅದರ ಮೇಲೆ ಡಿಪೆಂಡೆನ್ಸಿ ಬಂತು, ಇಂಡಿಪೆಂಡೆನ್ಸಿ ಹೋಯಿತು. ಆದ್ದರಿಂದ ದೇವರು ಏಷ ಯೋನಿ. ಯೋನಿ ಶಬ್ದಕ್ಕೆ ಅರ್ಥ ಏನು? ಉತ್ಪತ್ತಿ ದ್ವಾರ. ಉತ್ಪತ್ತಿ ದ್ವಾರ, ಉತ್ಪತ್ತಿ ದ್ವಾರ ತಾನೇ. ಹೀಗಾಗಿ ಲಕ್ಷ್ಮಿ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ, ಸ್ವಾತಂತ್ರ್ಯ ಬಂತು. ಸರ್ವಸ್ಯ ಪ್ರಭವಾಪ್ಯಯೋ ಹಿ ಭೂತಾನಾಂ. ಎಲ್ಲ ಭೂತಗಳ ಹುಟ್ಟು ಸಾವಿಗೆ ಇವನೇ ಕಾರಣ. ಕೊರೋನಾ ಕಾರಣವಲ್ಲ, ಕ್ಯಾನ್ಸರ್ ಕಾರಣವಲ್ಲ, ಯಾವ ರೋಗಗಳು ಕಾರಣ ಅಲ್ಲ. ಪ್ರಭವಾಪ್ಯಯೋ ಹಿ ಭೂತಾನಾಂ. ದೇವರೇ ಕಾರಣ, ಅವುಗಳು ನಿಮಿತ್ತ ಮಾತ್ರ. ನಿಮಿತ್ತ ಮಾತ್ರಂ ಭವಸವ್ಯ ಸಾಚಿನ್. ಅರ್ಜುನ, ಯುದ್ಧಕ್ಕೆ ನಿಮಿತ್ತ ಮಾತ್ರ ನೀನು, ನಾನೇ ಎಲ್ಲರನ್ನ ಕೊಲ್ಲೋನು ಅಂತ ಹೇಳಿದಂತೆ ಎಲ್ಲರನ್ನ ಕೊಲ್ಲೋನು ಪರಮಾತ್ಮನೇ ಹೊರತಾಗಿ ಯಾವ ರೋಗಗಳು ಅಲ್ಲ. ರೋಗಗಳು ನೆಪ ಮಾತ್ರ. ನೆಪಕ್ಕೆ ಬೇಕು ಕೂತೀವಿ, ದೇವರು ಬಿಟ್ಬಿಟ್ಟಿರ್ತೀವಿ. ಏಷ ಚತುರೂಪಾತ್ಮ ಸರ್ವಜ್ಞತ್ವ ಸರ್ವೇಶ್ವರತ್ವಾದಿ ಲಕ್ಷಣ. ನೋಡಪ್ಪ, 4 ರೂಪಗಳನ್ನು ತೆಗೆದುಕೊಳ್ಳ್ರಿ ಅಂತ ಹೇಳಿದ್ದಾರೆ. ಏನು ಮಾಡಿರ್ತಾರೆ? 4 ರೂಪಗಳನ್ನು ತೆಗೆದುಕೊಳ್ಳ್ರಿ. ಏಷ ಚತುರೂಪ ಆತ್ಮ ಸರ್ವಜ್ಞತ್ವ ಸರ್ವೇಶ್ವರತ್ವಾದಿ ಲಕ್ಷಣ. 4 ಮಂದಿ ಸರ್ವಜ್ಞರು, ಸರ್ವೇಶ್ವರರು, ಅಂತರ್ಯಾಮಿ, ಸರ್ವಭೂತಗಳ ಉತ್ಪಾದಕರು, ಸರ್ವಭೂತಗಳ ಹುಟ್ಟು ಸಾವಿಗಳಿಗೆ ಕಾರಣರು ಅಂತ. ಪರಮಾತ್ಮ ಚತುರೂಪ. ಮುಂದಿನ ವಾಕ್ಯ ನೋಡ್ರಿ, ಭಾಷಣ ವಾಕ್ಯ, ಪಾಠ ಮುಗಿತೀವತ್ತು. ಪರಮಾತ್ಮ ಚತುರೂಪ ಸರ್ವಪ್ರಾಣಿ ಶರೀರಗ. 4 ರೂಪದಿಂದ ಎಲ್ಲರ ಶರೀರದಲ್ಲಿ ಇದ್ದಾನೆ. ದೇವರು ಪಕ್ಷಪಾತ ಮಾಡಿಲ್ಲ. ವಾಡೇಕರ್ ನಮಗೆ ಬೇಡಾದವರಾದ್ರಿಂದ ನಾಳೆ ಊಟ ಕರೆಯಂಗಿಲ್ಲ ಅವರು. ಆದರೆ ದೇವರು 4 ರೂಪದಿಂದ ವಾಡೇಕರಲ್ಲೂ ಇದ್ದಾನೆ, ಶ್ರೀಗಾಚಾರ್ಯಲ್ಲೂ ಇದ್ದಾನೆ, ನಾನಲ್ಲಿದ್ದಾನೆ, ಕಪಿಲಾಚಾರ್ಯ ಇರಲಿ. ವಿಶ್ವಶ್ಚ ತೈಜಸ ಪ್ರಾಜ್ಞ ತುರೀಯಶ್ಚೈತಿ ಕಥ್ಯತೆ. ಅವರಿಗೇನು ಹೆಸರು ಕರೀತಾರಪ್ಪ? ವಿಶ್ವ ತೈಜಸ ಪ್ರಾಜ್ಞ ತುರೀಯ ಅಂತ ಕರೀತಾರೆ. ತಾನಿ ರೂಪಾಣಿ ಸರ್ವಾಣಿ. ಆ ಎಲ್ಲ ರೂಪಗಳು ಪೂರ್ಣಾನಂದಮಯಾನಿ ಚ. ಎಲ್ಲ ಪೂರ್ಣಾನಂದ, ಪೂರ್ಣಾನಂದ, ಪೂರ್ಣಾನಂದ. ಚೇತೋ ಮುಖಾನಿ ಸರ್ವಾಣಿ ಪೂರ್ಣಜ್ಞಾನ ಸ್ವರೂಪತಃ. ಅವರ ಮುಖ ಜ್ಞಾನಮಯವಾದದ್ದು, ಎಲ್ಲವೂ ಪೂರ್ಣ ಜ್ಞಾನ ಸ್ವರೂಪ. ಕೈ ಹಿಚ್ಚಿಗಿದ್ರೆ ಜ್ಞಾನವೇ ಬರ್ತದೆ. ನಮ್ಗೆ ಹಿಂಗೆ ಚೂಟಿದ್ರೆ ರಕ್ತ ಬರ್ತದಲ್ಲ, ಹಂಗೆ ದೇವರಿಗೆ ಹಿಂಗೆ ಕೈ ಹಿಚ್ಚಿಗಿದ್ರೆ, ಕೈ ಚೂಟಿದ್ರೆ ಜ್ಞಾನ ಆನಂದ ಬರ್ತದೆ. ಸ್ವಭಾವ ತಿಳಿತಿಲ್ಲ? ಚೇತೋ ಮುಖಾನಿ, ಜ್ಞಾನವೇ ಮುಖವಾಗಿ ಉಳ್ಳಾವ ಸರ್ವ ಎಲ್ಲವೂ ಪೂರ್ಣಜ್ಞಾನ ಸ್ವರೂಪ. ಯಾಕಪ್ಪ ಅಂದರೆ ಪೂರ್ಣಜ್ಞಾನ ಸ್ವರೂಪನಾದದ್ರಿಂದ ಮುಖವೂ ಏನಾಗಿರ್ಬೇಕು? ಜ್ಞಾನಮಯವೇ ಆಗಿರ್ಬೇಕು. ಪೂರ್ಣಾನಂದ ಸ್ವರೂಪ ಅಂತದ ಇಲ್ಲಿ. ಏನು ನಾನು ಹೇಳಿದೆ? ಪೂರ್ಣ ಜ್ಞಾನ ಸ್ವರೂಪ ಅಂತ. ಪೂರ್ಣಾನಂದ ಸ್ವರೂಪದ ಅಂತಂದ್ರೆ ಪೂರ್ಣಜ್ಞಾನ ಸ್ವರೂಪದ ಅಂತ ಪಾಠ, ಇನ್ನೊಂದು ಪಾಠ ಇರಲಿ. ಎರಡು ಪೂರ್ಣಾನಂದ, ಪೂರ್ಣಜ್ಞಾನ ಸ್ವರೂಪದ. ಈಗ ಹಂಗಾರೆ ಬರೀ ಮುಖ ಅಷ್ಟ ಜ್ಞಾನಮಯವಾಗಿದೇನು ಅಂತ ಕೇಳಿದ್ರೆ ಆಚಾರ ಅಂದರು, ಮಾರ್ಕಾಂಡೇಯ ಪುರಾಣ ಒಂಚೂರು ಓದ್ಬಿಡು. ಮುಖ ಶಬ್ದಸ್ತು ಸರ್ವಸ್ಯ ದೇಹಸ್ಯಾಪ್ಯುಪಲಕ್ಷಣ. ಮುಖ ಶಬ್ದ ದೇಹಕ್ಕೆ ಉಪಲಕ್ಷಣ. ಬೆಳಿಗ್ಗೆದ್ದು ಅವ್ರ ಮುಖ ನೋಡಿದ್ದಕ್ಕೆ ಹಿಂಗಾತು ಅಂತಿರ್ತಾರೆ. ಚಲೋ ಆದಾಗ ಹೇಳ್ದ ಮತ್ತೆ ಕೇಳ್ತಾರೆ. ಮುಖ ಅಷ್ಟ ನೋಡಿರ್ತಾರೆ, ಇಡೀ ದೇಹನೇ ನೋಡಿರ್ತಾರೆ. ಹೌದಿಲ್ಲ? ಬೆಳಗ್ಗೆದ್ದು ವಾಕಿಂಗ್ ಹೊಂಟಾರೆ, ಅವ ವಾಕಿಂಗ್ ಎದುರಿಗೆ ಬಂದ, ಮುಖ ಅಷ್ಟ ನೋಡ್ಲಿಲ್ಲ, ಮುಖ ಅಷ್ಟ ಬರ್ತೈತೆ. ಅದಕ್ಕೆ ಹಂಗಲ್ಲ, ಮುಖ ಅಂದ್ರೆ ಇಡೀದಂತ ಅರ್ಥ, ಪೂರ್ತಿ ಶರೀರ ಅಂತ ಅರ್ಥ. ಅದಕ್ಕೆ ಮುಖ ಶಬ್ದಸ್ಥ ಸರ್ವಸ್ಯ ದೇಹಸ್ಯಾಪಿ ಉಪಲಕ್ಷಣ. ಮುಖ ಎಂಬ ಶಬ್ದವು ಪೂರ್ಣ ದೇಹದ ಉಪಲಕ್ಷಣವಾಗಿದೆ. ಆಯ್ತಾ? ತಥಾಪಿ ಮುಖ ಶಬ್ದೋಯಂ ಪೂರ್ಣತ್ವಂ ಸೂಚಯೇದ್ ವಿಭೋ. ಹಂಗಾರೆ ಮತ್ತೆ ಹಿಂಗೆ ಹೇಳ್ಬೇಕಾಗಿತ್ತು, ಚೇತೋ ಮುಖ ಅನ್ನೋದು ಬದಲಿ ಚೇತೋ ದೇಹ ಅಂದ್ಬಿಟ್ರೆ ಮುಗಿದು ಹೋಗ್ತಿತ್ತು. ಮುಖ ಅಂತ ಯಾಕೆ ಹೇಳ್ತಂದ್ರೆ ಮುಖ ಶಬ್ದಕ್ಕೆ ಇನ್ನೊಂದು ಅರ್ಥ ಪೂರ್ಣ ಅಂತ ಅರ್ಥದ. ಜ್ಞಾನ ಪೂರ್ಣ ಅಂತೂ ಅರ್ಥ ಹೇಳ್ಬೇಕಾಗಿದೆ, ಅವನ ದೇಹ ಜ್ಞಾನಮಯವಾಗಿದೆ ಅಂತೂ ಹೇಳ್ಬೇಕಾಗಿದೆ. ಅದಕ್ಕೆ ಒಂದು ಮುಖ ಶಬ್ದ ಇಟ್ಟು ಟ್ವಿಸ್ಟ್ ಮಾಡಿಬಿಡ್ತು ವೇದ ಅಂತ. ತಥಾಪಿ ಮುಖ ಶಬ್ದೋಯಂ ಪೂರ್ಣತ್ವಂ ಸೂಚಯೇದ್ ವಿಭೋಗೋ. ಜ್ಞಾನಸ್ಯ ಮುಖ್ಯವಾಚಿತ್ವಾತ್ ಮುಖವಾಚ್ಯಪಿ ಸನ್ಸ್ವತಃ. ಜ್ಞಾನ ಇದು ಮುಖ್ಯ, ದೇವರ ದೇಹದಲ್ಲಿ ಜ್ಞಾನ ಇದು ಮುಖ್ಯವಾಗಿದೆ. ಮುಖ ಶಬ್ದಕ್ಕೆ ಮುಖ್ಯ ಅಂತೂ ಅರ್ಥದ. ಮುಖ ಶಬ್ದಕ್ಕೆ ಮುಖ, ಮುಖ ಶಬ್ದಕ್ಕೆ ಪೂರ್ಣ, ಮುಖ ಶಬ್ದಕ್ಕೆ ಮುಖ್ಯ ಅಂತ ಅರ್ಥ. ಜ್ಞಾನವೇ ಮುಖ್ಯವಾಗಿರುವ, ಜ್ಞಾನವೇ ಪೂರ್ಣವಾಗಿರುವ, ಜ್ಞಾನವೇ ಮುಖ್ಯವಾಗಿರುವ ಮೂರು ಅರ್ಥವನ್ನು ಹೇಳ್ತೀವಿ. ಸನ್ ಸ್ವತಃ ಅರ್ಥ ಆಯ್ತಿಲ್ಲಪ್ಪ. ಇನ್ನು ಕೊನೆಯದು ಬ್ರಹ್ಮತರ್ಕದಲ್ಲಿ. ಈಗ
ಮತ್ತು ಪೂರ್ಣಾನಂದ ಅಂತೀರಿ ಒಡೆಕರ್. ಲಾಸ್ಟ್ ಕ್ವಶನ್ ಬಟ್ ವೆರಿ ಬ್ಯೂಟಿಫುಲ್. ಶ್ರೀರಾಜ ದೇವರು ಸ್ವತಃ ಪೂರ್ಣಾನಂದ ಅಂತೀರಿ ಅಂದಮೇಲೆ ಮತ್ತು ವಿಷಯ ಭೋಗಗಳನ್ನು ಯಾಕೆ ಮಾಡ್ತಾನೆ? ಪ್ರಾಜ್ಞನಾಮಕನಾದವನ್ ಮಾಡೋದಿಲ್ಲ, ಓಕೆ ಉಳಿದವರು 3 ಮಂದಿ ಮಾಡ್ತಾರ, ಇಬ್ರು ಮಾಡ್ತಾರ ಅಂತದ, ಇನ್ನು ತುರಿಯೋದು ಬಂದಿಲ್ಲ, ಇಬ್ರು ಮಾಡ್ತಾರ ಅಂತದ. ಅವ ಹೊರಗಿನವ ತೈಜಸ ವಿಶ್ವ ಸ್ಥೂಲ ಪದಾರ್ಥವನ್ನೇ ಉಣ್ತಾನೆ, ಚಂದ ನಮ್ಮಂಗ ಅನ್ನ ಸಾರು ಚಟ್ನಿ ಪಲ್ಯ ಎಲ್ಲ ತಿಂದು ಆನಂದ ಪಡ್ತಾನೆ. ಮತ್ತು ಪೂರ್ಣಾನಂದ ಅಂತೀರಲ್ಲ, ಹೆಂಗಿದು? ಹೆಂಗೆ ಅನ್ನಿಸ್ತೀರಪ್ಪ ಇದನ್ನ ಅಂದ್ರೆ, ಪೂರ್ಣಾನಂದ ಸ್ವರೂಪಸ್ಯ ಕ್ರೀಡಾ ಭೋಗೋ ನಚಾನ್ಯತಾ. ಪೂರ್ಣಾನಂದ ಸ್ವರೂಪನಾದ ಪರಮಾತ್ಮನಿಗೆ ಭೋಗ ಅನ್ನೋದು ಒಂದು ಕ್ರೀಡೆ, ಇದೊಂದು ಗೇಮ್, ಆಟ. ಸ್ವತಃ ಪೂರ್ಣ ಹೊಟ್ಟೆ ತುಂಬಿ ಬಿಟ್ಟದ, ಆನಂದ ಪೂರ್ಣನಾಗ್ಯಾನ, ಆದರೂ ಭೋಗ ಮಾಡ್ತಾನಂದ್ರೆ ಅದು ಒಂದು ಅವನ ಆಟ. ನಮ್ಗೆ ಯಾಕೋ ಇದು ತಲೆಯೊಳಗೆ ಹೋಗ್ಲಿಲ್ಲ. ನಮ್ದು ಮಣ್ಣಿನಿಂದ ಮಾಡಿದ ತಲೀರಿ ನಮ್ದು, ಹಂಗ ಮಣ್ಣಿನ ಮಗ ನಾವೆಲ್ಲ, ಹಂಗೆಲ್ಲ ಹೋಗುದಿಲ್ಲ ನಮಗೆ. ಅಂದ್ರೆ ಯಥಾ ಆದಿತ್ಯಸ್ಯ ದೀಪೇನ ವಿಶೇಷೋಸ್ತಿ ಕಶ್ಚನ. ಬೆಳಕಾಗ್ಯದ, ದೀಪ ಹಚ್ಚಿಡ್ತೀರಿ, ಇದರೊಳಗೆ ಪ್ರಣತಿಯೊಳಗೆ, ಪ್ರಣತಿಯಲ್ಲಿ ದೀಪವನ್ನು ಹಚ್ಚಿ ಸೂರ್ಯನ ಮುಂದೆ ಇಡ್ತೀರಿ. ಏನಾಗಬೇಕಾಗಿದೆ ಸೂರ್ಯನಿಗೆ? ಏನಾಗಬೇಕಾಗಿದೆ ಸೂರ್ಯನಿಗೆ? ಆದ್ರೆ ಆದಿತ್ಯಸ್ಯ ದೀಪೇನ ವಿಶೇಷಸ್ತಿ ಕಶ್ಚನ. ದೀಪ ಬೆಳಕು ಕೊಡ್ತು, ದೀಪ ಏನು ಕೊಡ್ತು? ಬೆಳಕು ಕೊಡ್ತು. ಬಟ್ ಸೂರ್ಯನಿಗೆ ಏನಾದರೂ ಬದಲಾವಣೆ ಆಯ್ತೇನು? ಸ್ವಯಂ ಪರಿಪೂರ್ಣನಾದ ದೇವರಿಗೆ ವಿಷಯ ಭೋಗ ಮಾಡಿದ್ರು, ಅವನಿಗೆ ಪೂರ್ಣಾನಂದನಾಗಿದ್ರು ಕೂಡ ಭೋಗದಿಂದ ಹೊಸದೇನು ಹುಟ್ಟಲಿಲ್ಲ ಅಷ್ಟೆ. ಅರ್ಥ ಆಯ್ತೇನೋ? ಪೂರ್ಣಾನಂದನಾದದ್ದರಿಂದ ಭೋಗದಿಂದ ಏನು ಹುಟ್ಟಬೇಕಾಗಿದೆ ಹೊಸದಾಗಿ? ಆನಂದ ಹುಟ್ಟುತ್ತದೆ ಅಂದರೆ ಅಪರಿಪೂರ್ಣ ಆಗ್ತಾನೆ. ಹುಟ್ಟಲಿಲ್ಲ ಅಂತಂದ್ರೆ ಗತಿ ಏನು ಮುಂದೆ ಅಂದ್ರೆ ಇಲ್ಲ. ಇಷ್ಟರ್ಥ ಹಿಂಗೆ ದೃಷ್ಟ ಅಂತ ತಿಳ್ಕೊಳ್ರಿ. ಏನು? ಆ ಭೋಗವು ಮಾಡುತ್ತಾನೆ, ಭೋಗದಿಂದ ಭೋಗವನ್ನ ಕ್ರೀಡಾತ್ಮಕವಾಗಿ ಮಾಡ್ತಾನೆ. ಪ್ರಯೋಜನ ಇಲ್ಲ. ಪ್ರಯೋಜನ. ಯಥಾ ಆದಿತ್ಯಸ್ಯ ದೀಪೇನ ವಿಶೇಷಸ್ತಿ ಕಶ್ಚನ. ಹೆಂಗ ಆದಿತ್ಯ ಸೂರ್ಯ ಬಂದಾಗ ದೀಪ ಹಚ್ಚಿಟ್ರೆ ಬೆಳಕು ಬರ್ತದೆ, ಬೆಳಕು ಕೊಡೋದಿಲ್ಲ ಅಂತಲ್ಲ ದೀಪ ಮತ್ತೆ, ಬಟ್ ಅವನಿಗೆ ಇದರಿಂದ ಏನು ಲಾಭ ಇಲ್ಲ. ಹಂಗೆ ದೇವರಿಗೆ ವಿಷಯ ಭೋಗವನ್ನು ಮಾಡ್ತಾನೆ, ಆನಂದವನ್ನು ಇದನ್ನ ಭೋಗವನ್ನು ಮಾಡ್ತಾನೆ. ಮಾಡಿದಾಗ ಅದನ್ನೇನು ತಗೋಬೇಕು ನಾವು? ಅದನ್ನು ಕ್ರೀಡಾರೂಪ ಅಂತ ತಗೋಬೇಕೇ ವಿನಃ ಅದರಿಂದ ದೇವರಿಗೇನೋ ಹುಟ್ಟು ಅಂತ ತಿಳ್ಕೊಬಾರ್ದು. ಹಂಗೆ ಹುಟ್ಟಿದ್ರೆ ಅಪೂರ್ಣ ಆಗ್ತಾನೆ. ಅಂದರೆ ಕ್ರೀಡಾತ್ಮಕ ಅಂತ ಹೇಳಿದ್ರಿಂದಾಗಿ ಅಪೂರ್ಣತ್ವ ಪರಿಹಾರ ಮಾಡಿದರು. ಅತ್ರ ಏತೆ ಶ್ಲೋಕ ಭವಂತಿ. ಈ ವಿಷಯದಲ್ಲಿ ಕೆಲವು ಪ್ರಮಾಣಗಳನ್ನು ಕೊಡುತ್ತೇವೆ ಅಂತ ಹೇಳ್ತಾರೆ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದಶ್ರೌಷಮಹಂ ತೇನ ಯದವೋಚಮಹಂ ತೇನ ಪ್ರಿಯತಾಂ ಕಮಲ.